ಸಂಚಿಕೆ 25 ಮುಖ್ಯಮಂತ್ರಿ ತಮ್ಮ ಅರಮನೆ ಆಚಾರ ಬಾಗಿಲಲ್ಲಿ ಕಾದಿರೋರನ್ನೆಲ್ಲ ನೋಡಿ ಮಾತಾಡಿ ಕಳಿಸ್ಬಿಟ್ಟು ಬೇಗನೆ ಹಿಂತಿರುಗಿ ಬಂದರು. ಅಮ್ಮಣಿ ಏನು ನನ್ನಿಂದ ಆಗ ಅಷ್ಟು ಏರ್ಪಾಡು ಮಾಡಿದ್ದೀನಿ. ಬಿರುಗಾಳಿಯಿಂದ ಬಂದಿರುವ ಅನಾಚಾರಗಳನ್ನು ನೋಡಿಕೊಂಡು ಬರೋಕ್ಕೆ 4 ಕಡೆನೂ ಆಳುಗಳನ್ನು ಕಳಿಸಿದ್ದೀನಿ. ಚಿಕ್ಕಪಳುವಟೇರಿಯರ ಹತ್ರನೂ ಹೇಳಿ ಕಳಿಸಿದ್ದೀನಿ. ನಾವು ಇಬ್ಬರೂ ಜವಾಬ್ದಾರಿಯಲ್ಲಿ ಪೊಕ್ಕುಷವನ್ನು ತೆಗೆದು ಬಿಡಬೇಕು ಅಂತ ಹೇಳಿ. ಅಯ್ಯ, ದೊಡ್ಡ ಪಳುವಟೇರಿನ ಮಾಳಿಗೆ ಪಕ್ಕದಲ್ಲಿ ಇರುವ ನೆಲವರೆ ಪೊಕ್ಕುಷ ಒಂದು ಇದ್ದಿದ್ದಂತೆ. ಅದರಲ್ಲಿ ತುಂಬ ಜಾಸ್ತಿಯಾಗಿ ಎಲ್ಲ ತುಂಬಿದೆಯಂತೆ. ದೊಡ್ಡ ಪ್ರಾಟಿ ಒಂದು ಸತಿ ನನ್ನ ಹತ್ರ ಹೇಳಿದ್ದಾರೆ. ಅದನ್ನು ತೆಗೆದ್ರೆ ಅದರಲ್ಲಿದೆ ಇರುವ ಅದನ್ನು ಕೊಂಡು ಸಾವಿರಾರು ದೊಡ್ಡ ದೇವಸ್ಥಾನವನ್ನು ಕಟ್ಬೋದು ಅಂತ ಹೇಳಿ ಆ ಅಮ್ಮನಿಗೆ ಯೋಚನೆ. ನಾನು ಕೂಡ ನೆಲವರೆಯಲ್ಲಿ ಹೋಗಿಲ್ಲ ಅಮ್ಮ. ಅದರಲ್ಲಿ ಒಂದು ಸತಿ ಹೋದವರು ಉಸಿರಿಂದ ತಿರುಗೋದಿಲ್ಲ ಅಂತ ಹೇಳಿದರು ಮುಖ್ಯಮಂತ್ರಿ. ಅದು ಹೋಗಲಿ ಅಯ್ಯ, ಮೂಗಿ ತಾಯಿಯನ್ನು ಇವ್ರುಗಳು ಕರ್ಕೊಂಬಂದುಬಿಡ್ತಾರ, ಕೈಗೆ ಅಂದಿದ್ದು ಬಾಯಿಗೆ ಅಂಥದ್ದೇ ಬಿಡ್ತೋ ಅಂತ ಹೇಳಿ ನನಗೆ ವಿಚಾರವಾಗಿದೆ ಅಂತ ಅಂದ್ಲು ಕುಂದವಿ. ತಾಯಿ, ಆ ಮಾದರ್ಸಿ ಬಗ್ಗೆ ನಿಮ್ಗಳಿಗೆ ಏನು ಗೊತ್ತು? ಯಾಕೆ ಗೊತ್ತಾಯಿತು? ನೀವು ಹೇಗೆ ಅವಳ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡಿದ್ದೀರಾ ಅಂತ ಹೇಳಿದರು ಅನಿರುದ್ಧರು. ಅಯ್ಯ, ಕೆಲವು ದಿನಗಳ ಮುಂಚೆ ಚಕ್ರವರ್ತಿನೇ ನನ್ನ ಹತ್ರ ಆ ಮಾದರ್ಸಿ ಬಗ್ಗೆ ಹೇಳಿದರು. ಏನು ಅವಳು ಉಸಿರೋಡಿರು ಹಾಗೆ ಹೇಳಿದ್ರ? ಇಲ್ಲ ಅಯ್ಯ, 25 ವರ್ಷಗಳ ಮುಂಚೆ ನಡೆದಿದ್ದ ಘಟನೆಗಳನ್ನು ಹೇಳಿದರು. ಅವಳು ಸತ್ತೋಗಿದ್ದ ಹಾಗೇನೆ ಅಂದ್ಕೊಂಡಿದ್ದಾರೆ. ಅದರಿಂದನೇ ಅವರ ಮೈಂಡ್ ಸ್ವಲ್ಪ ಕಲಗಿ ಹೋಗಿದೆ. ಆ ಮೂಗಿ ತಾಯಿಯನ್ನು ಕಡಲಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ದ ಹಾಗೆ ತಾವು ತಾನೇ ತಿಳ್ಕೊಂಬಂದು ನಮ್ಮ ತಂದೆ ಹತ್ರ ಹೇಳಿದ್ರಂತೆ. ಆಮೇಲೆ ಆ ಅಮ್ಮ ಉಸಿರಿಂದ ಇರೋ ಸುದ್ದಿ ನಿಮಗೆ ಹೇಗೆ ಗೊತ್ತಾಯಿತು ಅಂತ ನಿಮ್ಮನ್ನು ಅದೇ ಕ್ವಶ್ಚನನ್ನು ಕೇಳಬೇಕು ಅಂದ್ಕೊಂಡೆ. ನಿಮ್ಗೆ ಹೆಂಗೆ ಗೊತ್ತಾಯಿತು ದೇವಿ? ಅದಕ್ಕೇನು ಹೇಳ್ತೀನಿ. ವಾನರಗುಲ ವೀರ ಏಳಕ್ಕೆ ಹೋಗಿ ತಿರುಗಿ ಬಂದ್ರಲ್ವ, ಅವರು ಮೊದಲು ಹೇಳಿದರು. ಆಮೇಲೆ ನನ್ನ ತಮ್ಮ ಅರುಳ್ಮೊഴി ಅಂತ ಹೇಳಿಬಿಟ್ಟು ಕುಂದವಿ ತನ್ನ ತಪ್ಪನ್ನು ತಾನೇ ತಿಳ್ಕೊಂಡ ಹಾಗೆ ಬಾಯಿಯನ್ನು ಕೈಯಿಂದ ಮುಚ್ಕೊಂಡ್ಳು. ದೇವಿ, ಯುವರಾಜ ಅರುಳ್ಮೊഴിವರ್ಮರ ಬಗ್ಗೆ ನೀವು ನನ್ನ ಹತ್ರ ಏನು ಹೇಳೋಕ್ಕೆ ಇಷ್ಟಪಟ್ಟಿಲ್ಲ ಅಂದರೆ ಹೇಳ್ಬೇಡ. ನೀವು ಆ ಹೆಸರನ್ನು ಹೇಳಿದ್ದನ್ನು ನಾನು ಹಾಗೆ ಮರ್ತು ಬಿಡ್ತೀನಿ ಅಂತ. ಇಲ್ಲ ಅಯ್ಯ, ನಿಮ್ಮ ಹತ್ರ ಎಲ್ಲವನ್ನೂ ಹೇಳ್ಬಿಡೋದು ಅಂತ ಯೋಚನೆಯಿಂದಾನೇ ಬಂದೆ. ವಿಷಯಗಳನ್ನು ಮುಚ್ಚಿ ಇಡೋದ್ರಿಂದ ತಾನೇ ಕೆಟ್ಟದ್ದು ತಾನೇ ತಪ್ಪ ಒಳ್ಳೇದೇನಿಲ್ಲ ಅಂತ ತಿಳ್ಕೊಂಡೆ. ನೆನ್ನೆ ರಾತ್ರಿ ನನಗೆ ಅದು ಚೆನ್ನಾಗಿ ಗೊತ್ತಾಯಿತು. ಅಯ್ಯ, ನನ್ನ ಚಿಕ್ಕ ಸೋದರಣ್ಣನು ಕಡಲೇನು ಕೊಂಡೋಗಿಲ್ಲ. ಪೊನ್ನಿಯಿನ್ ಸೆಲ್ವರು ಸಮುದ್ರ ರಾಜ ಕಾಪಾಡಿ ಕರೆಯಲ್ಲಿ ಸೇರಿಸ್ಬಿಟ್ರು. ಅವನು ಇವಾಗ ನಾಗಪಟ್ಟಣದಲ್ಲಿ ಬುದ್ಧ ವಿಹಾರದಲ್ಲಿದ್ದಾನೆ. ಅವನ್ನ ನೋಡೋದಕ್ಕಾಗಿ ನಾನು ನಾಗಪಟ್ಟಣ ಹೋಗಿದ್ದೆ. ಆದರೆ ನಿಮಗೆ ಇದೆಲ್ಲ ಗೊತ್ತು ಅನ್ನೋದು ನನಗೆ ಒಂದು ಅನುಮಾನ ಇತ್ತು. ನೀವು ಸಂದೇಹಿಸಿದ್ದು ನ್ಯಾಯವೇ. ಆದರೆ ದೇವಿ, ತಿಳಿದ ಹಾಗೆ ನಾನು ತೋರಿಸ್ಕೊಂಡಿಲ್ಲ. ಬೇರೆ ಯಾರ ಕೆಲಸದಲ್ಲಿ ತಲೆ ಹಾಕಿದ್ರೂ ನಿಮ್ಮ ಕೆಲಸದಲ್ಲಿ ತಲೆ ಹಾಕಲ್ಲ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನನ್ನ ಆಳುಗಳಿಗೂ ಆ ಥರನೇ ಆಜ್ಞೆ ಮಾಡಿದ್ದೀನಿ. ನೀವು ಮಾಡೋದು ಯಾವುದೂ ಸರಿಯಾಗೇ ಇರುತ್ತೆ ಅನ್ನೋದು ನನಗೆ ನಂಬಿಕೆ. ನಾನು ಮಲೆಯಮಾನು ಕೊಡುಂಬಳು ವೇಳನ್ನು ಆವಾಗ ಮಾತಾಡ್ಕೊಂಡಿದ್ದೀವಿ. ಇಳೆಪ್ರಾಟಿ ಮಾತ್ರ ಒಂದು ಗಂಡಾಗಿ ಹುಟ್ಟಿದರೆ ಈ ಅಗಿಲ ಲೋಕವನ್ನು ಸೋಳರ್ಗಳನ್ನು ಬಿಳಿ ಕೊಡೋಕ್ಕಿಂತ ತಗೊಂಬಂದು ಅವರೇ ರಾಜ್ಯ ಆಳ್ಕೊಂಡು ಬಂದಿರ್ತಾಳೆ ಅಂತ ಆ ಥರ ಯೋಚನೆ ನನಗೆ ಇದ್ದಿದ್ದು ನಿಜಾನೇ. ನಾನು ಹೆಣ್ಣಾಗಿ ಹುಟ್ಟಿದ್ದ ಹಾಗೆಲ್ಲೂ ನನ್ನ ಸೋದರನ ಮೂಲಕ ಆ ಮನೋರಥ ನೆರವೇರುತ್ತೆ ಅನ್ನೋ ಆಸೆಯಿಂದ ಇದ್ದೆ. ಆ ಆಸೆಯನ್ನು ಇವಾಗ ಬಿಟ್ಟುಬಿಟ್ಟೆ ಅಯ್ಯ. ರಾಜ್ಯ ವಿಷಯಗಳಲ್ಲಿ ಹೆಣ್ಣುಮಕ್ಕಳು ತಲೆ ಹಾಕಬಾರ್ದು ಅನ್ನೋದು ತೀರ್ಮಾನ ಮಾಡಿಬಿಟ್ಟೆ. ನೋಡಿ, ನನ್ನ ಸೋದರನ ನಾಗಪಟ್ಟಣ ಚೂಡಾಮಣಿ ವಿಹಾರದಲ್ಲಿ ಇರೋ ಹಾಗೆ ಮಾಡಿದ್ದೆ. ಅದನ್ನು ವಿಪರೀತವಾದ ಘಟನೆಗಳನ್ನು ನೋಡಿ ಏನೂ ಆಗಿಲ್ಲ ತಾಯಿಯೇ. ಪೊನ್ನಿಯಿನ್ ಸೆಲ್ವರನ್ನು ಮಧ್ಯಕಡಲಲ್ಲಿ ಕಾಪಾಡಿದ ಸಮುದ್ರ ರಾಜ ಇವಾಗಲೂ ಕೆರೆಯಲ್ಲಿ ಭದ್ರವಾಗಿ ಇರುವಾಗ ಏನು ಕಷ್ಟ ಬಂದುಬಿಡುತ್ತೆ. ಅಯ್ಯ, ನೀವು ತಕ್ಷಣ ನನ್ನ ತಂದೆ ಹತ್ರ ಬಂದು ಈ ಥರ ಹೇಳಿ ಧೈರ್ಯ ಹೇಳಿ. ಆಹಾ, ಚಕ್ರವರ್ತಿಗೆ ಗೊತ್ತಾ ಏನು ಯುವರಾಜ ಚೂಡಾಮಣಿ ವಿಹಾರದಲ್ಲಿ ಇರೋ ಸುದ್ದಿ? ನೆನ್ನೆ ರಾತ್ರಿ ತಾನೇ ಹೇಳಿದ್ದೀನಿ. ಹೇಳುವಾಗೆ ಆಗ್ಬಿಡ್ತು. ಆಗ ಇನ್ನೂ ಸ್ವಲ್ಪ ದಿನ ಹೇಳದೇ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ನಿಮಗೆ ಗೊತ್ತಿದ್ದು ತುಂಬ ಒಳ್ಳೆಯ ಏರ್ಪಾಡು ಅಂತ ಅಂದ್ಕೊಂಡೆ ದೇವಿ. ಚೋಳನಾಡು ಪೂರ ಇವಾಗ ಒಂದೇ ಗೊಂದಲವಾಗಿದೆ. ನೆನ್ನೆ ರಾತ್ರಿ ಹೊಡೆದಿದ್ದ ಬಿರುಗಾಳಿಯಿಂದ ಹೊರಗಡೆ ಬಂದಿದ್ದ ಗೊಂದಲ ಕೆಲವು ದಿವಸವಾಗಿ ನಾಡಿನ ಜನಗಳ ಮನಸ್ಸಿನಲ್ಲಿ ಹುಕ್ಕುತ್ತಾ ಇದೆ. ಮಧುರಾಂಧಕರ ಮೇಲೇನು ಪಳುವಟೇರಿಯ ಮೇಲೇನು ಜನಗಳು ಒಂದೇ ಕೋಪವಾಗಿದ್ದಾರೆ. ಚಕ್ರವರ್ತಿಯನ್ನು ಜೈಲಲ್ಲಿ ಹಾಕಿರುವಾಗ ಹಾಗೆ ಅಂದ್ಕೊಂಡಿದ್ದಾರೆ. ಯುವರಾಜರನ್ನು ಸೆರೆಪಡಿಸಿಕೊಂಡು ಬರೋಕ್ಕೆ ಕಪ್ಪಲ್ಗಳು ಕಳಿಸಿದ ಹಾಗೆನ್ನು ತಿಳಿದುಕೊಂಡಿದ್ದಾರೆ. ಯುವರಾಜರನ್ನು ಪಳುವಟೇರಿಯರು ತಾನೇ ಕಡಲಲ್ಲಿ ಮುಳುಗಡಿಸಿ ಬಿಟ್ಟಿದ್ದ ಹಾಗೆ ಕೆಲವರು ನಂಬ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಯುವರಾಜ ಈ ದೇಶದಲ್ಲಿ ಇರುವುದು ಗೊತ್ತಿದ್ದರೆ ಜನಗಳು ಉಕ್ಕಿ ಹರಿತಾರೆ. ಯುವರಾಜನ ತಲೆಯಲ್ಲಿ ಈಗಲೇ ಕಿರೀಟವನ್ನು ಹಾಕಿಬಿಡ್ಬೇಕು ಅಂತ ಗಲಾಟೆ ಮಾಡ್ತಾರೆ. ಪಳುವಟೇರಿಯಗಳು ಜಗಳಕ್ಕೆ ಯಾವಾಗ ಮುಖಾಂತರ ಬರುತ್ತೆ ಅಂತ ನೋಡ್ತಾ ಇದ್ದಾರೆ.
ಕೊಡುಬಾಳೂರು ದೊಡ್ಡ ಪಡೆಯನ್ನು ತಳಿಸ್ಕೊಂಡು ತಂಜೆಯನ್ನು ನೋಡಿ ಬಂತಾ ಇದ್ದಾರೆ. ದೇವಿ ಸೋಳನಾಡಿನಲ್ಲಿ ರಕ್ತದ ಪಾತ ಹೋಗುತ್ತೆ ಅಂತ ಭಯ ಪಡ್ತಾ ಇದ್ದೀನಿ. ಈ ದೊಡ್ಡ ಸಾಮ್ರಾಜ್ಯ ಸೋದರ ಜಗಳದಿಂದನೇ ಕೆಟ್ಟೋಗ್ಬಿಡುತ್ತೋ ಅಂತ ಹೇಳಿ ಭಯಪಡ್ತೀನಿ. ಆ ಥರ ಏನು ಆಗದೇ ಇರಬೇಕು ಅಂತ ಅಲ್ಲೂ ಪಗಲು ಆ ಶ್ರೀ ರಂಗನಾಥನರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ರಾರ್ಥನೆ ಅದುವೇ ತಾನೇ ಅಯ್ಯ. ನನ್ನ ಸೋದರಗಳು ಇಂಥ ಸಮಯದಲ್ಲಿ ಈ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಹತ್ತಬೇಕು ಅನ್ನೋ ಆಸೆಯನ್ನು ನಾನು ಬಿಟ್ಬಿಟ್ಟೆ. ನನ್ನ ಪಟ್ಲನ್ನು ಮಧುರಾಂಧಕನಿಗೆ ಕ್ರೀಟ ಹಾಕೋದಲ್ಲಿ ನನಗೇನು ಆಕ್ಷೇಪ ಇಲ್ಲ. ನಿಮ್ಗೆ ಆಕ್ಷೇಪ ಇಲ್ಲ ತಾಯಿ, ಆದರೆ ಜನಗಳಿಗೆ ಆಕ್ಷೇಪ ಇದೆ. ಚಕ್ರವರ್ತಿ ಇನ್ನೂ ತುಂಬ ದಿವಸ ಈ ಲೋಕದಲ್ಲಿ ಬಾಳಬೇಕು. ಆದರೆ ವಿಧಿ ವಸದಿಂದ ಅವ್ರಿಗೆ ಏನಾದರೂ ಆಗಿಬಿಟ್ರೆ ಆ ಕ್ಷಣವೇ ಈ ಸೋಳನಾಡು ಪೂರ ರಣಗಳವಾಗಿಬಿಡುತ್ತೆ. ಅಯ್ಯ, ಅಂಥ ದುರ್ಗತಿ ಬೇಗನೆ ಬಂದುಬಿಡುತ್ತೋ ಅಂತ ಹೇಳಿ ನನಗೆ ಭಯ ಜಾಸ್ತಿ ಆಗಿದೆ. ನಿನ್ನೆ ರಾತ್ರಿ ಚಕ್ರವರ್ತಿನ ಪರಿಸ್ಥಿತಿ ತುಂಬ ವಿಚಾರವಾಗಿ ಆಗ್ಬಿಡ್ತು. ಅದರಿಂದ ಅವ್ರ ಹತ್ರ ಪೊನ್ನಿಯಿನ್ ಸೆಲ್ವನ್ ಭದ್ರವಾಗಿದ್ದಾನೆ ಅಂತ ಹೇಳಬೇಕಾಗಿತ್ತು. ಆದರೆ ಹೇಳೂ ಅವ್ರು ನಂಬೋ ಹಾಗಿಲ್ಲ. ಅವ್ರಿಗೆ ನಾನು ಸುಮ್ಮನೆ ಸಮಾಧಾನ ಹೇಳೋ ಹಾಗೆ ಅಂದ್ಕೊಂಡಿದ್ದಾರೆ. ಎಷ್ಟೋ ವರ್ಷಗಳಿಗೆ ಮುಂಚೆ ಸತ್ತೋದಿದ್ದ ಹುಚ್ಚಿನೇ ಇವಾಗ ಬಂದು ತನ್ನ ಮಕ್ಕಳ ಮೇಲೆ ಸೇಡು ತೀರಿಸ್ಕೊಳ್ಳೋ ಹಾಗೆ ಅಂದ್ಕೊಂಡು ಭ್ರಮೆಕೊಂಡಿದ್ದಾರೆ. ಅಯ್ಯೋ ದೇವರೇ, ಇದೇನು ವಿಪರೀತ! ನಿನ್ನೆ ರಾತ್ರಿ ನಡೆದಿದ್ದೆಲ್ಲ ವಿವರವಾಗಿ ಹೇಳಿ, ಅದಕ್ಕೆ ತಾನೇ ಬಂದೆ. ಹೇಳಿ ನಿಮ್ಮ ಹತ್ರ ಯೋಚನೆ ಕೇಳೋದಕ್ಕಾಗೆ ಬಂದೆ. ಮುಂಚೆ ಒಂದು ಸತಿ ಸುಂದರ ಸೋಳ ಮರ್ತೋ ವೈದ್ಯ ಶಾಲೆ ಉಂಟು ಮಾಡೋದಕ್ಕೋಸ್ಕರ ನಾನು ಬಂದಿದ್ದ ಸಮಯದಲ್ಲಿ ಚಕ್ರವರ್ತಿ ನನಗೆ ಆ ಹಳೆಯ ಚರಿತ್ರೆಯನ್ನು ಹೇಳಿದರು. ಏಳನಾಡಿನ ಪಕ್ಕದಲ್ಲಿ ಇರುವ ದೀಪಗರ್ಭದಲ್ಲಿ ತಾವು ಹೋಗಿದ್ದ ಸಮಯದಲ್ಲಿ ಆ ಕರೆಯರ್ ಮಗಳೊಬ್ಬಳು ತಮ್ಮನ್ನು ಕರಡಿಕೆ ಎರೆಯಾಗದೆ ಕಾಪಾಡಿದ್ದ ಬಗ್ಗೆ ಹೇಳಿದರು. ಆಮೇಲೆ ಆ ದೀಪಗರ್ಭದಲ್ಲೇ ಸ್ವಲ್ಪ ಕಾಲ ಸ್ವಪ್ನ ಸ್ವರ್ಗಲೋಕದಲ್ಲಿ ಬಾಳೋ ಹಾಗೆ ಆ ಹೆಣ್ಣಿನ ಜೊತೆ ಬಾಳಿದ್ದನ್ನು ಹೇಳ್ತರು. ಆಮೇಲೆ ಈ ತಂಜಾವೂರಿಗೆ ಅವರು ಕರ್ಕೊಂಡ್ಬಂದಿದ್ದನ್ನು ಯುವರಾಜರಾಗಿ ಪಟ್ಟಾಸು ಹಾಕಿದ್ದನ್ನು ಹೇಳಿದರು. ಅರಮನೆ ಬಾಗಿಲಲ್ಲಿ ಕೂಡಿದ್ದ ಗುಂಪುಗಳ ಮಧ್ಯೆ ಆ ಹೆಣ್ಣನ್ನು ನೋಡಿದ ಹಾಗೆನ್ನು ತನ್ನ 6 ಗೆಳೆಯ ಆಗಿದ್ದ ನಿಮ್ಮನ್ನು ಬಿಟ್ಟು ಅವಳನ್ನ ಹುಡ್ಕೊಂಡು ಹೋಗಿಕ್ಕೆ ಬರೋ ಹಾಗೆ ಹೇಳಿದ್ದನ್ನು ನೀವು ಹುಡ್ಕೊಂಡು ಹೋಗಿ ತಿರ್ಗಾ ಬಂದು ಅವಳು ಕಡಲಲ್ಲಿ ಬಿದ್ದಿದ್ದು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ತಿಳಿದಿದ್ದನ್ನು ಹೇಳಿದರು. ಅಷ್ಟು ಆವಾಗಿಲಿಂದ ಯಾವಾಗಲೂ ಅವಳು ಪಿಶಾಚಿ ರೂಪದಲ್ಲಿ ಬಂದು ತಮ್ಮನ್ನು ಹಿಂಸೆ ಮಾಡೋ ಹಾಗೆ ಕಾಲದಲ್ಲಿ ಅವಳ ಬರವಣಿಗೆ ಜಾಸ್ತಿ ಆಗಿಬಿಟ್ಟಿದ್ದ ಹಾಗೆಯೂ ಹೇಳಿದರು. ದೇವಿ, ಅದನ್ನೆಲ್ಲ ನೀವು ನಂಬಿದ್ದೀರಾ? ತಂದೆ ಹೇಳಿದ್ದ ಚರಿತ್ರೆ ಅಷ್ಟೊಂದು ಅದಿಸಿವಾಗಿದ್ದರಿಂದ ನನ್ನ ಮನಸ್ಸನ್ನು ಗೊಂದಲ ಆಗಿಬಿಟ್ಟಿದ್ದು. ಸತ್ತೋಗಿದ್ದವರು ಆವಿ ಬಂದು ತಂದೆಯನ್ನು ಹಿಂಸೆ ಮಾಡೋ ಥರ ಚಿತ್ತಭ್ರಮೆ ಇರ್ಬೋದು ಅಂದ್ಕೊಂಡೆ. ಆಮೇಲೆ ಯೋಚನೆ ನೋಡ್ತಾ ಬೇರೆ ಕೆಲವು ಅನುಮಾನಗಳು ಉಂಟಾಯಿತು. ವಾಣತಿ ಒಂದು ದಿವಸ ರಾತ್ರಿ ಚಕ್ರವರ್ತಿನ ಕೂಗನ್ನು ಕೇಳಿಬಿಟ್ಟು ಹೋಗಿ ನೋಡಿದ್ಲಂತೆ. ಪಳುವರು ಇಳೆರಾಣಿ ಥರ ಒಂದು ರೂಪ ರಾಜನ ಎದುರಲ್ಲಿ ನಿಂತಿರೋದನ್ನು ನೋಡಿ ಹಂಗೆ ಶಾಕಾಗಿ ಮೂರ್ಛೆಯಾಗಿ ಬಿದ್ದಲಂತೆ. ಅಷ್ಟು ಆವಾಗಿಂದ ಆ ಕರೆಯರ ಮಗಳಿಗೂ ಈ ಪಳುವರು ಎಳೆರಾಣಿಗೂ ಏನೋ ಸಂಬಂಧ ಇರಬೇಕು ಅಂತ ಅನಿಸಿತ್ತು. ವಲ್ಲವರಿಯರ ಅರಮನೆ ಹೇಳಿದ್ದಿಂದ ಅದು ನಿಜ ಆಯಿತು. ಅಯ್ಯ, ನಂದಿನಿ ದೇವಿ ಒಂದು ವೇಳೆ ಆ ಕರೆಯರ ಮಗಳಾಗಿರ್ಬೋದೋ? ಅದೇ ಥರನೇ ನಾನು ಊಹಿಸುತ್ತಾನೇ ಆಗತ್ತೆ ತಾಯಿ. ಅವರಿಬ್ಬರಿಗೂ ಇರುವ ರೂಪ ಒಂದೇ ಥರ ಇರೋದನ್ನು ನೋಡಿದ್ರೆ ಹಾಗೆ ಅನುಮಾನ ಪಡಬೇಕಾಗಿತ್ತೆ. ಆದರೆ ಅದರಿಂದ ಮಾತ್ರ ನಿಶ್ಚಯ ಆಗುತ್ತಾ? ಒಂದು ವೇಳೆ ಕರೆಯರ ಮಗಳನ್ನು ಕೊನೆ ತಂಗಿಯಾಗಿ ಕೂಡ ನಂದಿನಿ ದೇವಿ ಇರ್ಬೋದು. ಇದೆಲ್ಲ ಬಗ್ಗೆ ನಿಶ್ಚಯವಾಗಿ ಗೊತ್ತಿರೋರು ಇವಾಗ 3 ಜನ ಇದ್ದಾರೆ. ಅವ್ರುಗಳು ಯಾರು ಸ್ವಾಮಿ? ಒಬ್ಬರು ದೊಡ್ಡ ಪ್ರಾಟಿ ಸೆಂಬಿಯನ್ ಮಾದೇವಿ. ಅವ್ರ ಮನಸ್ಸಿನಲ್ಲಿ ಏನೋ ಒಂದು ರಹಸ್ಯ ಇದ್ದು ಹಿಂಸೆ ಮಾಡ್ತಾ ಇದ್ದೆ. ಆದರೆ ಅದು ಏನು ಅನ್ನೋದನ್ನು ಅವರಾಗೆ ಹೇಳಿದರೆ ಹೊತ್ತು ನಾವು ಕೇಳಿ ತಿಳ್ಕೊಳಕ್ಕಾಗಲ್ಲ. ಮಹಾನಾಗಿದ್ದ ಗಂಡರಾದಿತ್ಯರಿಗೆ ಗಂಡರಾದಿತ್ಯಕ್ಕೆ ಸತ್ತೋಗುವ ಸಮಯದಲ್ಲಿ ದೊಡ್ಡ ಪ್ರಾಟಿಯಾದ ಅವ್ರ ಹತ್ರ ಹೇಳಿದರು ಅಂತ ನನಗೆ ಗೊತ್ತು. ಗಂಡರಾದಿತ್ಯ ನನ್ನ ಹತ್ರ ಹೇಳಕ್ಕೆ ಶುರು ಮಾಡಿದರು. 2 ಮಾತು ಮಾತಾಡೋ ಒಳಗೆ ಅವರ ಉಸಿರು ನಿಂತೋಯಿತು. ಬೇರೆ ಇಬ್ಬರು ಯಾರಯ್ಯ? ಇನ್ನೂ ಇಬ್ಬರು ಮಾತಾಡೋಕ್ಕೆ ಗೊತ್ತಿದ್ದ ಮೂಗಿಗಳು, ಚೇಂದನಮ್ಮದನ್ನ ಅಮ್ಮನೂ ಅವರ ದೊಡ್ಡಮ್ಮನೂ. ಇವ್ರುಗಳಲ್ಲಿ ಚೇಂದನಮ್ಮದನ್ನ ಅಮ್ಮನಿಂದ ನಾವು ಏನು ತಿಳ್ಕೊಳಕ್ಕಾಗಲ್ಲ. ಸೆಂಬಿಯನ್ ಮಹಾದೇವಿ ಹತ್ರ ಅವರು ತುಂಬ ಜಾಸ್ತಿ ಭಕ್ತಿ ಇರೋಳು. ಆ ದೇವಿ ಹೇಳದೆ ಉಸಿರೋಡಿರೋ ತನಕ ಇವಳು ಏನೂ ತಿಳಿಸಲ್ಲ. ಆದ್ದರಿಂದ ತಾನೇ ಅವಳ ಅಕ್ಕ ಮಂದಾಗಿನಿಯನ್ನು ಏಳನಾಡಿಂದ ಕರ್ಕೊಂಬರೋಕ್ಕೆ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೆ. ಆಹಾ, ಕರೆಯರ್ ಮಗಳ ಹೆಸರು ಮಂದಾಗಿನಿನ. ಅವಳು ಉಸಿರಿಂದ ಇರೋದು ನಿಮಗೆ ಯಾವಾಗ ಗೊತ್ತಾಯಿತು? ದೇವಿ 25 ವರ್ಷಗಳಿಗೆ ಮೇಲಾಗೆ ಅದು ನನಗೆ ಗೊತ್ತಿದ್ದ ವಿಷಯನೇ. ಏನು 25 ವರ್ಷಗಳಿಂದ ಗೊತ್ತಿದ್ದನ್ನ ನಮ್ಮ ತಂದೆ ಹತ್ರ ನೀವು ಹೇಳಲಿಲ್ಲ? ಅಯ್ಯೋ, ಅವಳು ಸತ್ತು ಬಿಟ್ಟಿದ್ದಾಳೆ ಅಂತ ಯೋಚನೆಯಿಂದ ನಮ್ಮ ತಂದೆ ಎಷ್ಟು ಮನೋವೇದನೆಗೆ ಆಳಾದರು ಅಂತ ಹೇಳಿ ನಿಮಗೆ ಗೊತ್ತಿಲ್ವಾ? ಗೊತ್ತು ತಾಯೇ, ಗೊತ್ತಿದ್ದನ್ನ ಅವರ ಹತ್ರ ನಿಜವನ್ನು ಹೇಳಲಿಲ್ಲ. ಅನಿರುದ್ಧರು ಒಂದು ದೊಡ್ಡ ನೆಟ್ಟರಿಸಿಬಿಟ್ರು. ಅವರು ಮನಸ್ಸಿನಲ್ಲಿ ಒಂದು ಹೋರಾಟ ನಡೀತಾ ಇತ್ತು ಅಂತ ಅವ್ರ ಮಕಾನೇ ಎತ್ತಿ ತೋರಿಸಿತ್ತು. ಆಮೇಲೆ ಅವ್ರು ಹೇಳಿದರು, ದೇವಿ, 25 ವರ್ಷಗಳಿಗೆ ಮುಂಚೆ ನಾನು ಒಂದು ತಪ್ಪು ಮಾಡಿದೆ.
ಮೊದಲು ಅದನ್ನು ಇವಾಗ ನಿಮ್ಮ ಹತ್ರ ತಾನೇ ಹೇಳ್ತಾ ಇದ್ದೀನಿ. ಆ ಕರಿಯಮ್ಮಗಳನ್ನ ಹುಡ್ಕೊಂಬರಪ್ಪ, ಹಾಗೆ ನಿಮ್ಮ ತಂದೆ ನನ್ನನ್ನು ಕಳಿಸಿದ್ರಲ್ವ, ಬೇಗ ಕುದುರೆ ಮೇಲೆ ಹೋಗಿ ಆಳುಗಳ ಜೊತೆ ನಾನು ಹೋದೆ. ಕೋಡಿಕೆರೆ ಹೋಗಿ ಸೇರಿದ್ದೀವಿ. ಅಲ್ಲಿ ಗೊಂದಲಿಸ್ಕೊಂಡಿದ್ದ ಕಡಲಿಂದ ಅವಳು ಲೈಟ್ ಹೌಸ್ ಕೊನೆಯಿಂದ ಬಿದ್ದುಬಿಟ್ಲು ಅನ್ನೋದನ್ನು ಗೊತ್ತಾಯಿತು. ಅಭಯಂಕರವಾದ ದೃಶ್ಯವನ್ನು ಸೀದಾ ನೋಡಿದವರು ಹೇಳಿದರು. ತ್ಯಾಗ ಒಟ್ಟಂಗರೆಯೇ ತುಂಬ ನಡುಗಿದ ಧ್ವನಿಯಲ್ಲಿ ಹೇಳಿದರು. ಅದನ್ನೆಲ್ಲ ನಾನು ತಂಜಾವೂರಿಗೆ ಬಂದು ನನ್ನ ಗೆಳೆಯನ ಹತ್ರ ಹೇಳಿದ್ದೆ. ಇದರಲ್ಲಿ ನಿಮಗೆ ತಪ್ಪು ಏನಯ್ಯ? ತಪ್ಪು ಇದು ತಾನೇ. ಕರಿಯಮ್ಮಗಳು ಕಡಲಲ್ಲಿ ಬಿದ್ದುಲೈತವ್ರ, ಅದರಿಂದ ಮುಳುಗಿ ಸಾಯಲಿಲ್ಲ. ಅದರಿಂದ ಕೊಂದಲಿಸ ಕಡಲಲ್ಲಿ ಹಡಗು ಬಿಟ್ಕೊಂಡು ಹೋಗಿದ್ದ ಒಬ್ಬನು ಅವಳನ್ನ ಕಂಡೆತ್ತಿ ಹಡಗಲ್ಲಿ ಹತ್ತಿಸ್ಕೊಂಡು ಕಾಪಾಡಿಬಿಟ್ಟ. ಕೋಡಿಕೆರೆಗೆ ತುಂಬ ದೂರ ಆದಮೇಲೆ ಅವನು ಬಂದು ಕರೆ ಏರಿದ್ದಾನೆ. ತಿರ್ಗಾ ಬರೋ ದಾರಿಯಲ್ಲಿ ನಾನು ಕರೆ ಏರುವ ಹಡಗನ್ನು ನೋಡಿದೆ. ಅದಲ್ಲಿ ಇದ್ದಿದ್ದ ಹೆಣ್ಣು ಯಾರು ಅಂತಲೂ ಗೊತ್ತಾಯಿತು. ಆ ಹಡಗ ಅವನ ಹತ್ರ ತುಂಬ ದುಡ್ಡನ್ನು ಕೊಟ್ಟು ಅವಳನ್ನ ಭದ್ರವಾಗಿ ಲಂಕೆಗೆ ಕೊಂಡು ಹೋಗಿ ಸೇರಿಸೋ ಹಾಗೇನು ಅಲ್ಲೇನೇ ಇರೋ ಹಾಗೇನು ಹೇಳಿದೆ. ಅವನು ಸಮ್ಮತಿಸಿ ಹೋದ. ನಾನು ತಿರ್ಗಾ ತಂಜೆಗೆ ಬಂದು ಆ ಕರಿಯಮ್ಮಗಳಲ್ಲಿ ಕಡಲಲ್ಲಿ ಬಿದ್ದು ಸತ್ತೋಗಿಬಿಟ್ಟದಾಗ ಹೇಳಿದೆ. ನಿಮ್ಮ ತಂದೆಗೆ ಹೆಲ್ಪ್ ಮಾಡೋ ಥರ ಮಾಡಿಕೊಂಡು ನಾನು ಈ ಥರ ನನ್ನ ಮನಸಾರೆ ಅಂಥ ತಪ್ಪನ್ನು ಮಾಡಿದೆ. ಆ ತಪ್ಪು ಇವಾಗ ಇಷ್ಟು ಕಾಲ ಆದಮೇಲೆ ಈ ಥರ ಒಂದು ವಿಪರೀತವಾದ ಘಟನೆಯನ್ನು ಉಂಟಾಗಿದೆ ಅಂತ ಹೇಳಿ ನನಗೆ ಎದುರು ನೋಡಿಲ್ಲ. ಇಳೆ ಪ್ರಾಟಿ ಕುಂದವೇ ಆವಾಗ ಅಡ್ಡ ಮಾಡಿ, ಅಯ್ಯ ನೀವು ಮಾಡಿದ್ದು ತಪ್ಪೇ ಇದ್ದರೂ ನನ್ನ ತಂದೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮನಸ್ಸಿಂದ ಮಾಡಿದ್ರಿ. ಆಮೇಲೆ ಆ ಕರಿಯಮ್ಮಗಳ ಬಗ್ಗೆ ನಿಮಗೆ ಕೇಳ್ಕೊಂಬಂದ್ರ ಅಂತ ಕೇಳಿದರು. ಯಾಕೆ ಯಾವಾಗ ಕೇಳ್ತಾನೆ ಬಂದೆ. ಯುವರಾಜ ಪಟ್ಟ ಸೂಟಿಸ್ಕೊಂಡಿದ್ದ ಮೇಲೆ ಸುಂದರ ಸೋಳರು ಮದುವೆ ಜಗಳ ಮಾಡೋಕ್ಕೆ ಹೋದರು. ನಾನು ಕಾಶಿ ಕ್ಷೇತ್ರಕ್ಕೆ ಹೋದೆ. ಕೆಲವು ವರ್ಷಗಳು ಅಲ್ಲೇನೇ ತಂಗಿ ವೇದಾಗಮ ಶಾಸ್ತ್ರಗಳನ್ನು ತಿಳ್ಕೊಂಡು ತಿರ್ಗಾ ಬಂದೆ. ಆವಾಗ ಪಳೆಯರೆಯಲ್ಲಿ ಈಶಾನ ಭಟ್ರನ್ನೇ ತಂದೆ ಆ ಕರಿಯಮ್ಮಗಳ ಜೊತೆ ಅಂತರಂಗವಾಗಿ ಮಾತಾಡಿದ್ದನ್ನು ಕಂಡು ಆಶ್ಚರ್ಯಪಟ್ಟೆ. ಅವರು ಒಂದು ಅತಿಶಯವಾದ ಸುದ್ದಿಯನ್ನು ಹೇಳಿದರು. ಆ ಕರಿಯಮ್ಮಗಳು ದೊಡ್ಡ ಪ್ರಾಟಿ ಅರಮನೆ ತೋಟದಲ್ಲಿ ಬಂದು ಕೆಲವು ದಿನ ಉಳಿದಿದ್ದ ಹಾಗೇನು 2 ಮಕ್ಕಳು ಹೆತ್ತಿ ಅಲ್ಲೇ ಹಾಕ್ಬಿಟ್ಟು ಹೋಗ್ಬಿಟ್ಟ ಹಾಗೇನು ಹೇಳಿದರು. ಯಾವಾಗಲಾದರೂ ನೆನೆಸ್ಕೊಂಡು ಆ ಮಗುನ ನೋಡೋಕ್ಕಾಗ ಅವಳು ರಹಸ್ಯವಾಗಿ ಬರೋದುಂಟು ಅಂತ ಹೇಳಿದರು. ಮಗು ಏನಾಯಿತು ಅಂತ ಕೇಳಿದರೆ ಅವಳು ಹೇಳೋಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ರು. ಅದು ಸೆಂಬಿನ ಮಾದೇವಿಗೆ ಮಾತ್ರ ಗೊತ್ತಿದ್ದ ರಹಸ್ಯ ಅಂತಲೇ ಹೇಳಿದರು. ನಾನು ಅದ್ರ ಬಗ್ಗೆ ಜಾಸ್ತಿ ಕೇಳದೇ ಇರೋದು ಒಳ್ಳೆಯದು ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟೆ. ದೇವಿ ಆರುಮೊಳಿ ಕೊಳಂದೆ ಮಗು ಪ್ರಾಯದಲ್ಲಿ ಕಾವೇರಿ ನದಿಯಲ್ಲಿ ಬಿದ್ದುಬಿಟ್ಟಾಗ ಅವನ ಕಾವೇರಿ ಅನ್ನೇ ಕಾಪಾಡಿದಾಳೆ ಅಂತ ಹೇಳಿ ಎಲ್ಲರೂ ಹೇಳ್ತಾರಲ್ವ, ಆ ಥರ ಕಾಪಾಡಿದ್ದು ನಿಜವಾಗ್ಲೂ ಆ ಕರಿಯಮ್ಮಗಳು ತಾನೇ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಆ ಸಮಯ ಅನಿಸಿತ್ತು. ನಿಮ್ಮ ಮನಸ್ಸಿನಲ್ಲಿ ಹೇಳಿದ್ದು ಅಂದ್ಕೊಂಡಿದ್ದು ನಿಜಾನೇ ಅಯ್ಯ. ಅರುಳ್ಮೊಳಿ ಈಳ ದೇಶದಲ್ಲಿ ಆ ಮಾದರಸೆಯನ್ನು ನೋಡಿಬಿಟ್ಟು ಬಂದು ಆಗ್ತಾರ ತಾನೇ ಹೇಳಿದ. ಆದರೆ ಇದರಲ್ಲಿ ವಿಂತೆಯನ್ನು ಕೇಳಿ ನನ್ನ ತಂದೆ ಏನು ಅಂತ ಅಂದ್ಕೊಂಡಿದ್ದಾರೆ ಗೊತ್ತಾ? ಕಡಲಲ್ಲಿ ಬಿದ್ದು ಸತ್ತೋಗಿದ್ದ ಆ ಕರಿಯಮ್ಮಗಳು ತಾನೇ ಆವಿ ರೂಪದಲ್ಲಿ ಬಂದು ತಮ್ಮ ಮಕ್ಕಳ ಮೇಲೆ ಸೇಡು ತೀರಿಸ್ಕೊಳ್ಳೋ ಹಾಗೆ ಅಂದ್ಕೊಳ್ತಾರೆ. ನೆನ್ನೆ ರಾತ್ರಿ ದೊಡ್ಡ ಬಿರುಗಾಳಿ ಬೀಸಿ ಎಲ್ಲ ಕಡೆಯೂ ಇದ್ದಾಗ ನನ್ನ ತಂದೆ ಮನಸ್ಸಿನಲ್ಲಿನೂ ಬಿರುಗಾಳಿ ಇರೋ ಥರ ಆಯಿತು. ಈ ರಾತ್ರಿ ಪೂರ್ತಿ ಅವ್ರು ನಿದ್ದೆ ಮಾಡಿಲ್ಲ. ನನ್ನನ್ನು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಹಳೆ ಸ್ಟೋರಿಗಳೆಲ್ಲ ಹೇಳಿ ತಿರ್ಗಾ ಹೇಳಿದರು. ಕಡಲಲ್ಲಿ ಬಿದ್ದು ಸತ್ತೋಗಿದ್ದ ಆ ಪಳಿಗಾರಿನೇ ಇವಾಗ ನನ್ನ ಹೆಸರಲ್ಲಿ ಸೇಡು ತೀರಿಸ್ಕೊಳ್ತಾ ಇದ್ದಾಳೆ. ಅದರಿಂದ ಅವಳು ತಾನೇ ನನ್ನ ಅರಳ್ಮೊಳಿಯನ್ನು ಕಡಲಲ್ಲಿ ಮುಳುಗಿಸಡಿಸಿ ಸಾಯಿಸಿಬಿಟ್ಟಿದ್ದಾಳೆ. ಕರಿಗಾಲನ್ನು ಅವಳು ಸೇಡು ತೀರಿಸ್ಕೊಳ್ಳೋದೇ ಬಿಡಲ್ಲ ಅಂತ ಹೇಳ್ತಾನೇ ಇದ್ದಾನೆ. ಆದರೆ ಈ ಥರ ಕೂಗ್ತಾ ಇರ್ತಾನೆ. ನನ್ನ ಒಂದು ಮಗನಾದರೂ ಉಸಿರೋಡಿರುವಾಗ ನನ್ನನ್ನು ಕೊಂಡು ಹೋಗಲ್ವಾ ಯಮನೆ ಅಂತ ಹೇಳಿ ಎಷ್ಟೋ ಅಳ್ತಿದ್ರು. ನಾನು ಎಷ್ಟೋ ಸಮಾಧಾನ ಹೇಳಿನೂ ಕೇಳಲಿಲ್ಲ. ಅದನ್ನ ಹೆಸರಲ್ಲೇ ನಾಗಪಟ್ಟಣ ಬುದ್ಧವಿಹಾರದಲ್ಲಿ ಅರುಳ್ಮೊಳಿವರ್ಮ ಭದ್ರವಾಗಿರೋದ ಬಗ್ಗೆ ಅವರ ಹತ್ರ ಹೇಳಬೇಕಾಗಿತ್ತು. ಅದಾದಮೇಲೆ ಚಕ್ರವರ್ತಿಗೆ ಸ್ವಲ್ಪ ಸಮಾಧಾನ ಆದ್ರೆ ಅದೇ ತಾನೇ ಇಲ್ಲ. ಅದಾದಮೇಲೆ ಚಿತ್ತಭ್ರಮೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದು. ಮೊದಲ ಸುದ್ದಿನ ಅವ್ರು ನಂಬಲೇ ಇಲ್ಲ. ಆದರೆ ನಾನೇ ಸೀದಾ ನೋಡಿಬಿಟ್ಟು ಬಂದೆ ಅಂತ ಹೇಳಿದ ಮೇಲೆ ಅವ್ರು ನಂಬಿದರು. ಯಾಕೆ ಅವಳನ್ನು ಕರ್ಕೊಂಬಂದಿಲ್ಲ ಅಂತ ಹೇಳಿ ಕೇಳಿದರು. ಚಳಿ ಜ್ವರ ಆದಮೇಲೆ ಪ್ರಯಾಣಕ್ಕೆ ಬೇಕಾಗಿದ್ದ ಮೈಯಲ್ಲಿ ಬಲ ಇನ್ನೂ ಬರಲಿಲ್ಲ. ಆದಷ್ಟು ಬೇಗ ಕರ್ಕೊಂಬರೋಕ್ಕೆ ಏರ್ಪಾಡು ಮಾಡೋ ಹಾಗೆ ಹೇಳಿದ್ದೀನಿ. ಆದರೆ ಅವನನ್ನೇ ಇವಾಗ ಇಲ್ಲಿ ಕರ್ಕೊಂಬಂದರೆ ರಾಜ್ಯದಲ್ಲಿ ಬರೋ ಅಪಾಯ ಬಗ್ಗೆ ಗೊಂದಲ ಬಗ್ಗೆನೂ ಸಣ್ಣಕ್ಕೆ ಹೇಳಿದೆ. ಇದನ್ನು ಕೇಳಿದ ತಕ್ಷಣ ಅವರ ಮನಸ್ಸು ಇನ್ನೂ ಬೇರೆ ಹಾಗೆ ತಿರುಗಿಸ್ಬಿಟ್ಟಿದ್ದು. ಈ ರಾಜ ತಾನೇ ನನ್ನ ಮಕ್ಕಳಿಗೆ ಯಮನಾಗಿ ಬಂದುಬಿಟ್ಟಿದೆ. ರಾಜ ಅವ್ರುಗಳಿಗೆ ಇಲ್ಲ ಅಂತ ಹೇಳಿ, ಆದರೆ ನನ್ನ ಮಕ್ಕಳು ಚೆನ್ನಾಗಿರ್ತಾರಲ್ವ, ಅದರಿಂದ ತಾನೇ ಅವ್ರುಗಳನ್ನು ಇಲ್ಲಿ ಕರ್ಕೊಂಬರೋಕ್ಕೆ ಇಷ್ಟು ಅರ್ಜೆಂಟ್ ಪಡ್ತಾಯಿದ್ದೀನಿ ಅಂತಂದರು. ಯಡೀರಂತ ಇನ್ನೊಂದು ಬೀದಿ ಅವ್ರ ಮನಸ್ಸಿನಲ್ಲಿ ಕುಡಿಕೊಂಡಿತು. ಉಗ್ರವಾದ ಬಿರುಗಾಳಿಂದ ನಿನ್ನೆ ರಾತ್ರಿ ಅರಮನೆಯೆಲ್ಲ ಗಿಡಗಿಡು ಅಂತ ಆಯಿತು. ಒಂದು ಸತಿ ದೊಡ್ಡ ಪಿಡುಗು ಬಂದು ಹೋಗಿದ ತಕ್ಷಣ ನನ್ನ ತಂದೆ ಹುಚ್ಕೊಂಡು ಬಿಟ್ಟರು. ಮಗಳೇ, ಅರುಳ್ಮೊಳಿಯನ್ನು ಇನ್ನೀ ನಾನು ನೋಡೋದಿಲ್ಲ. ಕೆಳಗಡೆ ಸಮುದ್ರದಲ್ಲಿ ಬರುವ ಬಿರುಗಾಳಿಯನ್ನು ಸುಡಿಗಾಳಿಯನ್ನು ನೋಡಿ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಈ ಥರ ಒಡೆಯೋ ಬಿರುಗಾಳಿಯಿಂದ ತೆಂಗಿನ ಮರ ಉದ್ದ ಅಲೆಗಳು ಏಳುತ್ತೆ ಅಂತೆ.
ದೇಶದಲ್ಲಿ ತುಂಬ ದೂರ ಕಡಲು ಹುಕ್ಕಿ ಬಂದು ಮುಳುಗಡಿಸಿಬಿಡುತ್ತಂತೆ. ಕಾವೇರಿ ಪಟ್ಟಣದನ್ನು ಆವತ್ತೊಂದು ದಿವಸ ಕಡಲು ಕೊಂಡಿದ್ದನ್ನು ಕೊಂಡು ಹೋದ್ರೂ ಹೋಗಿಬಿಡುತ್ತೆ. ಆದ್ರೂ ಕಡಲ ಕರೆಗೂ ಕಾಲ್ವಾಯಿಗೂ ಮಧ್ಯದಲ್ಲಿ ಇರೋ ಬುದ್ಧ ವಿಕಾರ ಒಂದು ದಿವಸ ತಪ್ಪಿ ಬದುಕಲ್ಲ. ಆ ಆ ಸೇಡು ಆ ಕರೆಯರ ಮಗಳು ನನ್ನ ಮಗನನ್ನು ಸೇಡು ತೀರಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ಬದಲಾಗಿ ಕರೆಯಲ್ಲೇ ಬಂದು ನನ್ನ ಮಗನನ್ನು ಕೊಲ್ಲಕ್ಕೆ ಹೋಗ್ತಾಳೆ. ನಾನು ಇದೋ ಹೋಗಿ ಅವಳನ್ನ ತಡಿಸಿ ನನ್ನ ಮಗನನ್ನು ಕಾಪಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ಹಂಗೇ ಕದರ್ಕೊಂಡು ಎದ್ದಿರಕ್ಕೆ ಹೇಳೋಕ್ಕೆ ಟ್ರೈ ಮಾಡಿದರು. ಅದರಿಂದ ಸೋತೋಗಿ ಹಾಸಿಗೆನಲ್ಲಿ ಬಿದ್ದರು. ಅಯ್ಯ, ಇವಾಗ ನಮ್ಮ ತಂದೆ ವಿಮ್ಮಿ ಹತ್ತಿದ್ದನ್ನು ಕೇಳಿದರೆ ಕಲ್ಲು ಮಲೆ ಎಲ್ಲನೂ ಕರ್ಗೋಗ್ಬಿಡುತ್ತೆ ಅಂತಂದ್ಲು ಎಲೆ ಪ್ರಾಟಿ. ಆವಾಗ ಅವಳು ಕಣ್ಣುಗಳಲ್ಲಿ ತಾರೆ ತಾರೆಯಾಗಿ ಕಣ್ಣೀರು ಸುರಿತಾ ಇತ್ತು. ಇಷ್ಟರಲ್ಲಿ 25ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 26. ಕುಂದವೈ ಕಣ್ಣೀರು ಬಿಡುವುದನ್ನು ನೋಡಿಬಿಟ್ಟು ವಾನತಿನೂ ಅಳಕ್ಕೆ ಶುರು ಮಾಡಿದ್ಲು. ಲೋಕದಲ್ಲಿ ಎಷ್ಟೊಂದೋ ಕಷ್ಟ ನಷ್ಟಗಳನ್ನು ನೋಡಿದವರಾದ್ರ ಅನಿರುದ್ಧ ಬ್ರಹ್ಮರಾಯರನ್ನ ಕಬ್ಬಣದ ಹೃದಯ ಕೂಡ ಸ್ವಲ್ಪ ಕರಗಿ ಹೋಯಿತು. ತಾಯೇ ಚಕ್ರವರ್ತಿ ಇವಾಗ ಈ ಪಡೋ ಕಷ್ಟಗಳೆಲ್ಲಕ್ಕೂ ಕಾರಣವಾದವನು ಈ ಪಾಪಿನೇ. ನನ್ನ ಏನು ಪ್ರಾಯಶ್ಚಿತ್ತ ಮಾಡಿ ಆ ಪಾಪವನ್ನು ಕಳ್ಕೊತೀನಿ ಅಂತಲೇ ಗೊತ್ತಿಲ್ಲ ಅಂತಂದರು. ಅಯ್ಯ, ನಿಮಗೆ ಗೊತ್ತಿಲ್ಲದೆ ಇರೋದು ಏನಿಲ್ಲ, ಆದ್ರೂ ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ಆ ಕರೆಯರ ಮಗಳು ಸತ್ತೋಗಿಲ್ಲ, ಉಸಿರಿಂದ ಇದ್ದಾಳೆ ಅನ್ನೋದನ್ನು ನೀವು ತಂದೆಗೆ ತಿಳಿಸಿಬಿಟ್ರೆ ಅವರ ಕಷ್ಟ ಎಲ್ಲ ತೀರಿ ಮನಸ್ಸು ಶಾಂತ ಆಗಿಬಿಡುತ್ತೆ. ಅದನ್ನು ಹೇಳೋಕ್ಕಾಗ ತಮ್ಮ ಹತ್ರ ಬಂದೆ. ಹೇಗಾದರೂ ನನ್ನ ದೊಡ್ಡಮ್ಮನನ್ನು ಕರ್ಕೊಂಬರೋಕ್ಕೆ ಏರ್ಪಾಡು ಮಾಡಿ ಅಂತ ಕೇಳ್ಕೊಳ್ಳೋಕ್ಕೆ ಬಂದೆ. ಆದರೆ ನೀವೇ ಆ ಪ್ರಯತ್ನ ಮಾಡಿದ್ದೀರಾ ಅಂತಂದರು ಇಳೆಪ್ರಾಟಿ. ಹೌದಮ್ಮ, ನಾನು ಅಂಥ ತೀರ್ಮಾನಕ್ಕೆ ಬಂದಿದ್ದೆ. ಮಂದಾಕಿನಿ ದೇವಿ ಉಸಿರಿಂದ ಇರೋ ವಿವರವನ್ನು ಚಕ್ರವರ್ತಿ ಹತ್ರ ತಿಳಿಸ್ಬಿಡೋಕ್ಕೆ ತೀರ್ಮಾನ ಮಾಡಿಬಿಟ್ಟೆ. ಆದರೆ ಸುಮ್ಮನೆ ಹೇಳಿದರೆ ಅವ್ರು ನಂಬಲ್ಲ. ಮುಂಚೆ ನಾನು ಹೇಳಿದ್ದು ಸುಳ್ಳು, ಇವಾಗ ಹೇಳೋದು ತಾನೇ ನಿಜ ಅಂತ ಹೇಳಿ ಯಾವ ಥರ ಅವ್ರನ್ನ ನಂಬಕ್ಕೆ ಮಾಡೋದು? ಅದರಿಂದಾನೇ ಆ ದೇವಿನ ಇಲ್ಲಿ ಕರ್ಕೊಂಬರೋಕ್ಕೆ ಹೇಳಿದ ಮೇಲೆ ಹೇಳೋಕ್ಕೆ ಹೇಳಿದ್ದೀನಿ. ಸೀದಾ ನೋಡಿದ್ರೆ ನಂಬಿನೇ ತೀರಬೇಕಲ್ವಾ? ಅದರಿಂದಾನೇ ಮುಖ್ಯವಾಗಿ ಲಂಕೆ ದೀಪಗರ್ಭಕ್ಕೆ ಹೋಗಿದ್ದೆ. ಆದರೆ ನಿಮ್ಮ ತಮ್ಮನ ಜೊತೆನೂ ದೊಡ್ಡವೇಳರ ಜೊತೆನೂ ಸಂಚು ಮಾಡೋಕ್ಕೆ ನಾನು ಈಳನಾಡಿಗೆ ಹೋಗಿದ್ದೀನಿ ಅಂತ ಹೇಳಿ ಪೊಳವೆಟೆಯರ್ಗಳು ಚಕ್ರವರ್ತಿ ಹತ್ರ ಹೇಳಿಬಿಟ್ಟಿದ್ದಾರೆ. ಅದು ಇಲ್ಲ ಅಂತ ನಿರೂಪಿಸೋಕ್ಕೋಸ್ಕರನಾದರೂ ಮಂದಾಕಿನಿ ದೇವಿಯನ್ನು ನಿಮ್ಮ ತಂದೆ ಮುಂಚೆ ಕೊಂಡೋಗಿ ನಿಲ್ಲಿಸ್ತೀನಿ ಅಂತ ಅಂದರು ಅನಿರುದ್ಧ. ಅಯ್ಯ, ಆ ಥರ ಮಾತ್ರ ನೀವು ದಿಢೀರಂತ ಕೊಂಡೋಗಿ ನಿಲ್ಲಿಸಿದರೆ ತಂದೆಗೆ ಇದನ್ನು ಕಷ್ಟ ಬಂದರೂ ಬರ್ಬೋದು. ಮುಂಚೆನೇ ತಿಳಿಸ್ಬಿಟ್ಟು ತಾನೇ ಅವ್ರುಗಳನ್ನ ನೋಡೋ ಹಾಗೆ ಮಾಡಬೇಕು ಅಂತ ಅಂದರು ಇಳೆಪ್ರಾಟಿ. ಹೌದು, ಆಗ್ತಾನೆ ಮಾಡೋಕ್ಕೆ ಉದ್ದೇಶ ಮಾಡಿದ್ದೀನಿ. ಈ ಮನೆಗೆ ಮಂದಾಕಿನಿ ದೇವಿ ಬಂದು ಸೇರಿದ ತಕ್ಷಣ ಹೋಗಿ ಹೇಳೋಣ ಅಂತ ಅಂದ್ಕೊಂಡೆ. ಇವತ್ತು ಬೆಳಗ್ಗೆ ಅರಮನೆಗೆ ಬರೋಕ್ಕೆ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ತ್ಯಾಗವಟ್ಟಂಗರನ ಮಗಳು ಮಧ್ಯದಲ್ಲಿ ತಲೆ ಹಾಕಿ ನಾನು ಏಮಾರು ಹೋಗೋ ಥರ ಮಾಡಿಬಿಟ್ಲು. ಈ ಹುಚ್ಚು ಹುಡುಗಿಗೆ ಒಂದು ದಿವಸ ಸರಿಯಾದ ದಂಡನೆ ಕೊಡ್ತೀನಿ ಅಂತ ಹೇಳಿದರು ಮುಖ್ಯಮಂತ್ರಿ. ಅಯ್ಯೋ, ಹಾಗೇನು ಮಾಡಿಬಿಡ್ಬೇಡಿ. ಅವಳು ಒಳ್ಳೆ ಹೆಣ್ಣೋ ಕೆಟ್ಟ ಹೆಣ್ಣೋ ನನಗೆ ಗೊತ್ತಿಲ್ಲ. ಆದರೆ ಅರುಳ್ಮೊಳಿ ವರ್ಮನನ್ನು ಸಮುದ್ರದಲ್ಲಿ ಮುಳುಗಿ ಹೋಗದೆ ಕಾಪಾಡಿದವಳು ಪೂಂಗುಳಿದೇನೆ ತಾನೇ ಅಲ್ವಾ? ದೇವರು ಕಾಪಾಡಿದ್ದಾರೆ ಅಂತ ಹೇಳಿ ತಾಯಿ. ಇದರಲ್ಲಿ ಸಮುದ್ರದಲ್ಲಿ ಪಳ್ಳಿಕೊಂಡಿದ್ದ ಭಗವಾನ್ ಕಾಪಾಡಿದ್ದಾರೆ ಅಂತ ಹೇಳಿ. ಅವರು ಅರುಳು ಇಲ್ಲ ಇದ್ದರೆ ಈ ಚಿಕ್ಕ ಹುಡುಗಿಯಿಂದ ಏನು ಸಾಧನೆ ಮಾಡೋಕ್ಕಾಗತ್ತೆ? ಜೋಶಿ ಶಾಸ್ತ್ರ ಎಲ್ಲ ನಿಜ ಆದರೆ ಗ್ರಹಗಳು ನಕ್ಷತ್ರಗಳು ಸಂಚಾರ ಎಲ್ಲ ಸುಳ್ಳಾದರೆ ಯುವರಾಜನ್ನ ಕಡಲನ್ನು ಬೆಂಕಿಯನ್ನು ಬಿರುಗಾಳಿಯನ್ನು ಭೂಕಂಪನೂ ಕೂಡ ಏನೂ ಮಾಡೋಕ್ಕಾಗಲ್ಲ. ದೇವರ ಅರುಳು ಇಲ್ಲದೆ ಯಾವುದು ನಡೆಯಲ್ಲ. ಆದರೆ ದೇವರ ಶಕ್ತಿನೂ ಮನುಷ್ಯರುಗಳ ಮೂಲಕ ತಾನೇ ಆಗಬೇಕು. ಪೂಂಗುಳಿಯನ್ನು ತಿರ್ಗಾ ನಾಗಪಟ್ಟಣಕ್ಕೆ ಕಳಿಸೋಕ್ಕೆ ಅಂದ್ಕೊಂಡಿದ್ದೀನಿ ಅಯ್ಯ. ಆದರೆ ನೀವು ಬೇರೆ ಥರ ಅನಿಸಿದರೆ ಬಹಿರಂಗವಾಗವೇ ಅರುಳ್ಮೊಳಿಯನ್ನು ಇಲ್ಲಿ ಕರ್ಕೊಂಬರಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಇಲ್ಲ ತಾಯೇ, ಇಲ್ಲ. ಸಿಂಹಾಸನ ಯಾರಿಗೆ ಅಂತ ನಿಶ್ಚಯವಾಗುವ ತನಕ ಅರುಳ್ಮೊಳಿಯವರ ಬಗ್ಗೆ ಮಕ್ಕಳು ತಿಳಿದೇ ಇರೋದೇ ಒಳ್ಳೆಯದು. ನಿಮ್ಮ ತಂದೆಯನ್ನು ಇವತ್ತು ಕೊನೆಯಾಗಿ ಕಳ್ಬಿಡಬೇಕಾಗಿಕ್ಕೆ ಅಂದ್ಕೊಂಡಿದ್ದೀನಿ. ಮಧುರಾನಗರಿಗೆ ಪಟ್ಟ ಕಟ್ಟೋದಾಗಿದ್ದರೆ ನಿಮ್ಮ ತಮ್ಮನನ್ನು ಏಳನಾಡಿಗೆ ತಿರ್ಗಾ ಕಳಿಸ್ಬಿಡೋದು ಒಳ್ಳೆಯದು. ಅರುಳ್ಮೊಳಿವರ್ಮ ಇಲ್ಲಿ ಇರುವಾಗ ಮಧುರಾನಗರಿಗೆ ಮಗಡ ಹಾಕೋಕ್ಕೆ ಸೋಳನಾಡಿನ ಜನಗಳು ಒಂದು ದಿವಸನೂ ಒಪ್ಕೊಳ್ಳಲ್ಲ.
ಸೋಳೆನಾಡು ತುಂಬ ರಣಗಳವಾಗಿ ಬಿಡುತ್ತೆ. ಸೋಳೆನಾಡಿನ ನದಿಗಳಲ್ಲೆಲ್ಲ ರಕ್ತದ ಹಾನಿ ಹೋಗುತ್ತೆ. ಅಯ್ಯ, ಹಾಗಾದರೆ ಪೂಂಗುಳ್ಳಿನ ಸೇಂದನಂಬುದನ್ನು ತಿರ್ಗಾ ನಾಗಪಟ್ಟಣಕ್ಕೆ ಕಳಿಸೋದೇ ಒಳ್ಳೇದಲ್ವ? ಅದೇನೇ ಒಳ್ಳೆಯದು. ಚಕ್ರವರ್ತಿ ಇಷ್ಟಪಟ್ಟರೆ ಇನ್ನೊಂದು ಸತಿ ಅರುಳ್ಮೊಳಿವರ್ಮನ್ನ ರಹಸ್ಯವಾಗಿ ತಂಜೆಗೆ ಬಂದುಬಿಟ್ಟು ತಿರುಗಿ ಹೋಗಲಿ. ಹೌದು ಹೌದು, ಮಂದಾಕಿನಿ ದೇವಿನೂ ಅರುಳ್ಮೊಳಿವನ್ನು ಉಸಿರಿಂದ ಇದ್ದಾರೆ ಅಂತ ಒಂದು ಸತಿ ಕಣ್ಣಿಂದ ನೋಡಿ ತಿಳ್ಕೊಂಬಿಟ್ರೆ ಚಕ್ರವರ್ತಿನ ಮನಸ್ಸು ಶಾಂತ ಆಗುತ್ತೆ. ದೊಡ್ಡ ಯುವರಾಜರ ಬಗ್ಗೆ ನಿಮ್ಮ ತಂದೆಗೆ ಯಾವ ವಿಚಾರವೂ ಇಲ್ಲ ಅಲ್ವಾ? ಇಲ್ಲವೇ ಇಲ್ಲ. ಆದಿತ್ಯ ಕರಿಗಾಲನಿಗೆ ಅಪಾಯ ಮಾಡೋಕ್ಕೆ ಹೋಗೋರು ಈ ಲೋಕದಲ್ಲೇ ಇಲ್ಲ ಅಂತ ಚಕ್ರವರ್ತಿ ನಂಬಿದ್ದಾರೆ. ನೀವೇನು ಅಂದ್ಕೊಂಡಿದ್ದೀರಿ ಅಯ್ಯ? ನನಗೇನೋ ಅಷ್ಟೊಂದು ನಂಬಿಕೆ ಇಲ್ಲ. ರಣರಂಗದಲ್ಲಿ ದೊಡ್ಡ ಯುವರಾಜರು ಅಸಹಾಯ ಸೂರರೇ, ಆದರೆ ಎಲ್ಲ ಕಡೆಯೂ ಅವ್ರುಗಳನ್ನ ಏಮಾರಿಸೋದನ್ನು ವಂಚನೆ ಮಾಡೋದನ್ನು ಕಷ್ಟ ಇಲ್ಲ. ಪಳುವಟರು ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಪಳುವೂರು ಇಳೆರಾಣಿ ಅವ್ರಿಗೆ ಎದುರಾಗಿ ಏನೋ ಭಯಂಕರವಾದ ಸಂಚನ್ನು ಮಾಡಿ ಬರ್ತಾ ಇದ್ದಾಳೆ. ಈ ಎರಡು ಸುದ್ದಿಗಳನ್ನು ಕರಿಗಾಲು ಲರಕು ನನ್ನ ಶಿಷ್ಯ ಮೂಲಕ ಹೇಳಿ ಕಲಿಸಿದ್ದೀನಿ. ಆದ್ರೂ ಪ್ರಯೋಜನ ಏನೂ ಇಲ್ಲ. ತಂಜಾವೂರಿಗೆ ಎಷ್ಟು ಹೇಳಿನೂ ಬರೋಕ್ಕೆ ನೆಗ್ಲೆಕ್ಟ್ ಮಾಡಿದವರು ಕಡಂಬೂರು ಸಂಬೂರ ಮಾಳಿಗೆಗೆ ಹೋಗಿದ್ದಾರೆ. ಅಯ್ಯ, ಪಳುವೂರು ಇಳೆರಾಣಿ ನನ್ನ ಸೋದರಿಯ ಇರ್ಬೋದು ಅಂತ ಹೇಳಿ ನಾನು ನನ್ನ ಅಣ್ಣನಿಗೆ ಸುದ್ದಿ ಕಳಿಸಿದ್ದೀನಿ. ಅಲ್ಲಿಂದ ಹತ್ರ ಇದ್ದ ಕಾಪಾಡೋ ಹಾಗೆ ವಾನರಕುಲ ವೀರರಿಗೂ ಹೇಳಿ ಕಳಿಸಿದ್ದೀನಿ. ಆಹಾ, ಒಳ್ಳೆಯವರು ಮಾತ್ರ ಇವಾಗ ಇಲ್ಲಿ ಇದ್ದಿದ್ರೆ ನಾಗಪಟ್ಟಣಕ್ಕೆ ಕಳಿಸಿರ್ಬೋದು. ಆ ಹುಡುಗ ಏನಾದರೂ ಸಂಕಟದಲ್ಲಿ ಸಿಕ್ಕಾಕೊಳ್ಳದೆ ಇರೋದಕ್ಕೆ ನಾನು ನನ್ನ ಶಿಷ್ಯನ ಕಳಿಸಿರ್ತೀನಿ. ಇವಾಗ ಕೂಡ ನೀವು ಪೂಂಗುಳ್ಳಿಯನ್ನು ಕಳಿಸೋದಾಗಿದ್ದರೆ ಹಿಂದೆಯೇ ತಿರುಮಲೆಯನ್ನು ಕಳಿಸೋಕ್ಕೆ ಉದ್ದೇಶಿಸ್ತೀನಿ. ಓದೋರು ಇನ್ನೂ ಬಂದು ಸೇರಲಿಲ್ವಲ್ಲ? ನನ್ನ ದೊಡ್ಡಮ್ಮ ಬಂದುಬಿಟ್ರೆ ನನ್ನ ಮನಸ್ಸಿನಿಂದ ಮುಕ್ಕಾಲ್ವಾಸಿ ಭಾರ ಇಳಿದು ಹೋಗಿಬಿಡುತ್ತೆ. ಅಯ್ಯ, ಅವ್ರು ಬಂದ ತಕ್ಷಣವೇ ನೀವು ನನ್ನ ತಂದೆಯನ್ನು ಮೀಟ್ ಮಾಡಿ ಹೇಳ್ಬಿಡ್ತೀರಲ್ವಾ? ನನ್ನ ಅಮ್ಮನಿಂದ ಅಡಿಯಿಂದ ಎಲ್ಲ ಕಥೆಯನ್ನು ಹೇಳಿ ಆಗಬೇಕು. ಆಹಾ, ಮಲೆಮನ್ ಮಗಳಿಗೆ ತಾನೇ ಎಷ್ಟೊಂದು ಕಷ್ಟಗಳು. ಅದರಿಂದ ತಿರ್ಕೋಲೂರು ಮುದುಕನಿಗೆ ಬೇರೆ ಇದೆಲ್ಲ ಗೊತ್ತಾಗುವಾಗ ಅವನು ಏನು ಮಾಡ್ತಾನೋ. ತನ್ನ ಮೊಮ್ಮಕ್ಕಳಿಗೆ ಪಟ್ಟ ಇಲ್ಲ ಅಂತ ಗೊತ್ತಿದ್ದರೆ ಈ ನಾಡನ್ನೇ ಶೂನ್ಯ ಮಾಡಿಬಿಡ್ತೀನಿ ಅಂತ ಒಂದು ವೇಳೆ ಮಲೆಮಾನ ಹೊರಟ್ಬೋದು. ನನ್ನ ಅಜ್ಜನ ಸರಿ ಕಟ್ಟುವ ಕೆಲಸ ನನ್ನ ಹತ್ರ ಬಿಟ್ಬಿಡಿ. ಈ ಹೆಣ್ಣು ವಾನದಿ ಇದ್ದಾಳಲ್ಲ, ಇವಳಿಗೆ ದೊಡ್ಡಪ್ಪನ ಬಗ್ಗೆ ತಾನೇ ನನಗೆ ವಿಚಾರವಾಗಿದೆ. ಕೊಡ್ಮಾಳೂರು ಹೆಣ್ಣು ಸೋಳ ಸಿಂಹಾಸನಲ್ಲಿ ಒಂದು ದಿವಸ ಕೂತ್ಕೊಳ್ಳೋಕ್ಕೆ ಹೋಗ್ತಾಳೆ ಅನ್ನೋ ಅವ್ರ ಆಸೆ ಕೊಂಡಿದ್ದಾರಂತೆ. ಈ ಹೆಣ್ಣಿನ ಮನಸ್ಸಿನಲ್ಲಿ ಕೂಡ ಅಂಥ ಆಸೆ ಇದೆ. ವಾಣಿದಿ ಇವಾಗ ಅಡ್ಡ ಮಾಡಿ ಅಹಂಕಾರ ತುಂಬಿದ ಧ್ವನಿಯಲ್ಲಿ ಅಕ್ಕ ಅಂತಂದ್ಲು. ಈ ಸಮಯದಲ್ಲಿ ವಾಣಿದಿ ಮೇಲೆ ಮಾತಾಡೋಕ್ಕೊಳಗೆ ಪೂಂಗುಳ್ಳಿ ಒಳಗಡೆ ಪ್ರವೇಶ ಮಾಡಿದ್ಲು. ಅವಳು ಒಬ್ಬಳೇ ಬಂದಿದ್ದನ್ನು ನೋಡಿ 3 ಜನನೂ ಸ್ವಲ್ಪ ಒಂಥರ ಕಲಕ್ಕೊಂಬಂದಿತ್ತು. ಕರೆ ಮಗಳೇ, ನಿಮ್ಮ ಅತ್ತೆ ಇಲ್ಲಿ ತಿರುಮಲೆಯಲ್ಲಿ ಅಂತ ಮುಖ್ಯಮಂತ್ರಿ ತುಂಬ ಇದಾಗಿ ಕೇಳಿದರು. ಅಯ್ಯ, ನನ್ನ ಗರ್ವ ಭಂಗ ಆಯಿತು. ನಾನು ಹೇಳಿ ಹೋಗದ ಹಾಗೆ ನಮ್ಮ ಅತ್ತೆಯನ್ನು ಇಲ್ಲಿ ಕೊಂಡು ಬಂದು ಸೇರ್ಸೋಕ್ಕಾಗಲಿಲ್ಲ. ನೀವು ಹೋಗೋ ಒಳಗೇ ಕಾಣಲಿಲ್ವಾ? ಇಲ್ಲ ಅವ್ರು ಬರೋಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ರ? ಹಾಗಾದರೆ ಇಲ್ಲ ಅಯ್ಯ, ಕೋಟೆ ಒಳಗೆ ಕರ್ಕೊಂಬಂದುಬಿಟ್ಟಿದ್ದೀವಿ. ಅದಾದಮೇಲೆ ಜನಗುಂಪಲ ಮಧ್ಯೆ ಸಿಕ್ಕಾಕೊಂಡು ನಮ್ಮ ಅತ್ತೆ ಎಲ್ಲೋ ಕಾಣೆಯಾಗಿಬಿಟ್ರು ಅಂತ ಅಂದ್ಲು ಪೂಂಗುಳಿ. ಆಮೇಲೆ ಆ ಸಂಭವ ಬಗ್ಗೆ ಹಿಂದೆ ಬರುವ ವಿವರಗಳನ್ನು ಹೇಳಿದ್ಲು. ಮಂದಾಕಿನಿ ದೇವಿ ಒಳ್ಳೆ ಇದಾಗಿ ಸೇಂದನಂದನ ಮನೆಯಲ್ಲೇ ತಾನೇ ಇದ್ಲು. ಅವಳು ಅಲ್ಲೇ ಇರುವ ಕಾರಣಗಳು ಬಂದಿತ್ತು. ನಿನ್ನೆ ರಾತ್ರಿ ಹೊಡೆದಿದ್ದು ಬಿರುಗಾಳಿಯಲ್ಲಿ ಅಮೃತನ ಮನೆ ಚಿನ್ನ ಪಿನ್ನ ಆಗಿತ್ತು. ತೋಟದಿಂದ ಒಂದು ಮರ ಬೇರೆ ಮನೆ ಮೇಲೇ ಬಿದ್ದುಬಿಟ್ಟಿತ್ತು. ಸೇಂದನಂದನ ಮುಂದಿನ ರಾತ್ರಿ ಮಳೆಯಲ್ಲಿ ನೆಂದಿದ್ದ ಕಾರಣದಿಂದ ತುಂಬ ಒಳ್ಳೆ ಜ್ವರ ಬಂದು ಮಲಗಿ ಏನೇನೋ ಹೇಳ್ಕೊತಾ ಇದ್ದ. ಇಬ್ಬರು ಸೋದರಿಗಳನ್ನು ಬಿದ್ದಿದ್ದ ಮರಗಳನ್ನೆಲ್ಲ ತೆಗೆಸಿ ಮನೆ ಸರಿಪಡಿಸುವ ಇದರಲ್ಲಿ ಟ್ರೈ ಮಾಡ್ತಾಯಿದ್ರು. ಪೂಂಗುಳ್ಳಿನ ಕಂಡಿದ ತಕ್ಷಣ ಮಂದಾಕಿನಿ ಸಂತೋಷಗೊಂಡಳು. ತಿರುಮಲೆಯನ್ನು ನೋಡಿ ಸ್ವಲ್ಪ ಯೋಚನೆ ಮಾಡಿದ್ಲು. ಅವನು ನಮ್ಮನ್ನು ಸೇರಿದವನು ಅಂತ ಪೂಂಗುಳ್ಳಿ ಹೇಳಿದ ಮೇಲೆ ಧೈರ್ಯ ಕೊಂಡ್ಳು. ದಾರಿಯಲ್ಲಿ ಪೂಂಗುಳ್ಳಿ ತಿರುಮಲೆಯನ್ನು ಮುಗಿರಾಣಿ ಹತ್ರ ಏನು ಹೇಳಬೇಕು, ಯಾವ ಥರ ಹೇಳಿದರೆ ಅವಳು ನಮ್ಮ ಜೊತೆ ಬರ್ತಾಳೆ ಅಂತ ಮಾತಾಡಿ ತೀರ್ಮಾನ ಮಾಡಿದ್ಳು. ಆ ಥರನೇ ಪೂಂಗುಳ್ಳಿ ಅವಳ ಅತ್ತೆ ಹತ್ರ ಹೇಳಿದ್ಳು. ಚಕ್ರವರ್ತಿ ಹಾಸಿಗೆ ಹಿಡಿದು ಇರೋ ಹಾಗೇನು ಯಾವ ಟೈಮಲ್ಲಿ ಈ ಲೋಕವನ್ನು ಬಿಟ್ಟು ಬಿಡ್ತಾರೆ ಅಂತನೂ ಅವರು ಉಸಿರು ಹೋಗೋಕ್ಕೆ ಮುಂಚೆ ನಿಮ್ಮನ್ನು ಮೂಗಿರಾಣಿಯನ್ನು ಒಂದು ಸತಿ ನೋಡೋಕ್ಕೆ ಆಸೆ ಪಡ್ತಾರೆ ಅಂತನೂ, ಮೂಗಿರಾಣಿ ಅವರು ಇಷ್ಟು ಕಾಲವಾಗಿಯೂ ಅವ್ರು ಮರೀಲಿಲ್ಲ ಅಂತನೂ, ಅವ್ರನ್ನ ನೋಡಿದ ತಕ್ಷಣ ಒಂದು ವೇಳೆ ಅವರು ಹೊಸದಾಗಿ ಶಕ್ತಿ ಬಂದು ಇನ್ನೂ ಸ್ವಲ್ಪ ಕಾಲ ಉಸಿರಿಂದ ಇರ್ಬೋದು ಅಂತನೂ ಸಿಗ್ನಲ್ಲಿಂದ ಭಾಷೆಯಿಂದ ತಿಳಿಸಿದ್ರು. ಅದಕ್ಕೆ ತಾನೇ ಮುಖ್ಯಮಂತ್ರಿ ಅನಿರುದ್ಧರು
ಬ್ರಹ್ಮರಾಯರು ಅವಳನ್ನ ಹೇಗಾದರೂ ಹಿಡ್ಕೊಂಬರೋಕ್ಕೆ ಆಳುಗಳನ್ನ ಕಳಿಸಿದ್ದಾಗೂ ಮುಖ್ಯಮಂತ್ರಿನ ಅರಮನೆಯಲ್ಲೇ ತಾನೇ ಮುದ್ದಿನ ರಾತ್ರಿ ಉಳಿದಿದ್ದ ಹಾಗೇನೂ ಹೇಳಿದ್ಲು. ಚಕ್ರವರ್ತಿಯನ್ನ ಮಗಳು ಕುಂದವಿ ದೇವಿ ಮೂಗಿರಾಣಿಯನ್ನು ತನ್ನ ತಂದೆಯ ಥರ ಕರ್ಕೊಂಡು ಹೋಗೋಕ್ಕೆ ಮುಖ್ಯಮಂತ್ರಿ ಮನೆಯಲ್ಲಿ ಕಾದಿರೋ ಹಾಗೇನು ತಿಳಿಸಿದ್ಲು. ಇದನ್ನೆಲ್ಲ ಒಂದೇ ಸಮಯ ತಿಳ್ಕೊಂಡ ಮೇಲೆ ಮಂದಾಗಿನಿ ಪೂಂಗುಳ್ಳಿನ ಜೊತೆನು ತಿರುಮಲೆ ಜೊತೆನೂ ಹೊರಟು ಬರೋಕ್ಕೆ ಒಪ್ಕೊಂಡ್ಳು. ಕೋಟೆ ಬಾಗಿಲ ಹತ್ರ ಅವರು ಬಂದು ಸೇರಿದಾಗ ಚಕ್ರವರ್ತಿನ ವೇಳಕಾರ ಪಡೆಯಿನರು ಕೋಟೆ ಒಳಗೆ ಪ್ರವೇಶ ಮಾಡಿಕೊಂಡಿದ್ರು. ಅವ್ರುಗಳು ಹೋಗಲಿ ಅಂತ ಹೇಳಿ ಮೂರು ಸೈಡಲ್ಲಿ ನಿಂತಿದ್ರು. ವೇಳಕಾರ ಪಡೆಯನ್ನು ಮಂದಾಗಿನಿ ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ವೇಳಕಾರ ಪಡೆಯನ್ನು ಕಂಟಿನ್ಯೂ ಮಾಡಿಕೊಂಡು ಇನ್ನೊಂದು ದೊಡ್ಡ ಗುಂಪು ಕೋಟೆ ಒಳಗೆ ಪ್ರವೇಶ ಮಾಡಿತ್ತು. ಅವ್ರುಗಳನ್ನ ತಡಿಸಿ ನಿಲ್ಸಕ್ಕೂ ಕೋಟೆ ಬಾಗಿಲನ್ನು ಹಾಕೋಕ್ಕೂ ಕಾವಲರುಗಳು ಮಾಡಿದ ಇದು ಏನೂ ಫಲಿತ ಆಗಿಲ್ಲ. ಈ ಗುಂಪಿನ ಜೊತೆ ನಾವು ಹೋಗಬೇಡ, ಮುಖ್ಯಮಂತ್ರಿ ಅರಮನೆಗೆ ಹೋಗೋಕ್ಕೆ ಪ್ರತ್ಯೇಕವಾದ ಸೊರಂಗ ದಾರಿ ಇದೆ, ಅದರಿಂದ ಹೋಗ್ಬೋದು ಅಂತ ಹೇಳಿದ ತಿರುಮಲೆ. ಇದ್ರ ಬಗ್ಗೆ ಪೂಂಗುಳಿ ಅವಳ ಅತ್ತೆಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟಳು. ಮೂಗಿರಾಣಿ ಅದನ್ನು ಗಮನಿಸದೆ ಕೋಟೆ ಒಳಗೆ ಹೋಗೋ ಗುಂಪಿನ ಜೊತೆ ಹೋಗೋಕ್ಕೆ ಶುರು ಮಾಡಿದ್ಲು. ತಿರುಮಲೆಯನ್ನು ಪೂಂಗುಳಿಯನ್ನು ಹಿಂದೆಯೇ ಹೋದರು. ಕೋಟೆ ಒಳಗೆ ಪ್ರವೇಶ ಮಾಡಿದ ಮೇಲೆ ತಿರುಮಲೆ ಬೇರೆ ದಾರಿಯಿಂದ ಹೋಗ್ಬೋದು ಅಂತ ಹೇಳಿದ್ದನ್ನು ಪೂಂಗುಳಿನ ಅತ್ತೆ ಕೇರ್ ಮಾಡಿಲ್ಲ. ಗುಂಪಿನ ಜೊತೆ ಹಂಗೆ ಹೋದ್ಲು. ಗುಂಪನ್ನು ನೋಡಿ ಹೆದರ್ಕೊಳ್ಳೋ ಸ್ವಭಾವ ಇರೋಳು. ಈ ಥರ ಮಾಡಿದ್ದನ್ನು ನೋಡಿ ಮಿಕ್ಕಿದ ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ಸ್ವಲ್ಪ ದೂರ ಹೋದ್ಮೇಲೆ ಗುಂಪಿನಲ್ಲಿ ಕೆಲವರು ಮಂದಾಗಿನಿಯನ್ನು ಗಮನಿಸೋಕ್ಕೆ ಶುರು ಮಾಡಿದರು. ಈ ಅಮ್ಮನ ನೋಡಿದರೆ ಪಳುವೂರು ಚಿಕ್ಕರಾಣಿ ಜೊತೆ ಇದೆಯಲ್ಲ ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ತಿರುಮಲೆಗೂ ಪೂಂಗುಳಿಗೂ ಇದು ತುಂಬ ವಿಚಾರವನ್ನು ಕೊಟ್ಟಿತ್ತು. ಅವರು ಮಂದಾಗಿನಿ ದೇವಿ ಮುಂಚೆ ಹೋಗಿ ತಡಿಸಿ ನಿಲ್ಸಕ್ಕೆ ನೋಡಿದ್ರು. ಇಷ್ಟರಲ್ಲಿ ಆಳ್ವಾರ್ ಕಡೆಯನ್ನು ನೋಡಿದ ಕೆಲವರು ಇವನು ಯಾರಡ ವೈಷ್ಣವನು ಹೆಣ್ಣುಮಕ್ಕಳನ್ನು ತೊಂದರೆ ಮಾಡ್ತಾನೆ ಅಂತಂದರು. ಈ ಮಾತುಗಳು ಕಿವಿಯಲ್ಲಿ ಬಿದ್ದು ವೇಳಕಾರ ಪಡೆಯಲ್ಲಿ ಹಿಂದೆ ಹೋದವರು ತಿರುಗಿ ಬಂದರು. ಮೂಗಿರಾಣಿಯನ್ನು ಸುತ್ತಕೊಂಡು ಬೇರೆಯವ್ರನ್ನೆಲ್ಲ ಆ ಕಡೆ ಸರಿಸಿದ್ರು. ಈ ಒತ್ತಡಿಯಲ್ಲಿ ತಿರುಮಲೆಯನ್ನು ಪೂಂಗುಳಿಯನ್ನು ಕೂಡ ಆ ಕಡೆ ತಳ್ಳಿಂದ ಜಾರ್ಕೊಂಡು ಹೋಗುವಾಗೆ ಆಯಿತು. ವೇಳಕಾರ ಪಡೆಯಲ್ಲಿ ಒಬ್ಬನು ಮಂದಾಗಿನಿ ದೇವಿ ಹತ್ರ, ಅಮ್ಮ ನೀನು ಯಾರು ತೊಂದರೆ ಮಾಡಿದ್ರು ಹೇಳು, ಅವನು ಇಲ್ಲೇ ಹ್ಯಾಂಗ್ ಮಾಡಿಬಿಡ್ತೀನಿ ಅಂತ ಹೇಳಿದ. ಮೂಗಿರಾಣಿ ಏನು ಮಾತಾಡದೆ ನಿಂತಿದ್ಲು. ಇನ್ನೂ ಕೆಲವರು ಕೇಳಿದಕ್ಕೂ ಅವಳು ಆನ್ಸರ್ ಹೇಳಲಿಲ್ಲ. ಇಷ್ಟರಲ್ಲಿ ಒಬ್ಬನು ಇವ್ರು ನೋಡಿದರೆ ಪಳುವೂರು ರಾಣಿ ಜಾಡೆ ಇಲ್ವಾ ಅಂತ ಹೇಳಿದನು. ಇನ್ನೊಬ್ಬ ಆಗ್ತಾನೇ ಇರಬೇಕು, ಅದರಿಂದ ತಾನೇ ಇಷ್ಟು ಗರ್ವವಾಗಿದ್ದಾಳೆ ಅಂತಂದು. ಪಳುವೂರು ಗುಂಪೇ ಗರ್ವ ಹಿಡಿದಿದ್ದ ಗುಂಪು ಅಂತ ಹೇಳಿದ ಇನ್ನೊಬ್ಬ. ಇಂಥ ಘಟನೆಗಳು ಚಿಕ್ಕಪಳುವೂರಿನ ಅರಮನೆಗೆ ಸಮೀಪದಲ್ಲಿ ನಡೆಯಿತು. ಆದ್ದರಿಂದ ಏನು ಅಂತ ತಿಳ್ಕೊಳ್ಳೋಕ್ಕೆ ಪಳುವೂರು ವೀರರುಗಳು ಕೆಲವರು ಅಲ್ಲಿ ಬಂದರು. ಪಳುವೂರು ಗುಂಪೇ ಗರ್ವ ಹಿಡಿದಿದ್ದ ಗುಂಪು ಅಂತ ಹೇಳಿ ವೇಳಕಾರ ವೀರನ ಒಬ್ಬನು ಕೂಡಿ ಹೇಳಿದ್ದನ್ನು ಕೇಳಿ ಅವನು ಪಳುವೂರು ಗುಂಪಿನ ಬಗ್ಗೆ ನೆಂತನೆ ಮಾಡೋನು ಇಲ್ಲಿ ಮುಂದೆ ಬರಲಿ ಅಂತ ಅಂದ ಪಳುವೂರು ವೀರನು. ನಾನ್ದಂತೆ ಹೇಳಿದೆ, ಏನೋ ಮಾಡ್ತೀಯಾ ಅಂತ ಹೇಳಿ ವೇಳಕಾರ ವೀರ ಒಬ್ಬನು ಮುಂಚೆ ಬಂದ. ನೀವು ತಾನೆಡ ಗರ್ವ ಹಿಡಿದವರು, ನಿಮ್ಮ ಗರ್ವ ಭಂಗವಾಗೋ ಕಾಲ ಹತ್ರ ಬಂದ್ಬಿಡ್ತು ಅಂತ ಹೇಳಿದ ಪಳುವೂರು ವೀರ. ಆಹಾ, ನಮ್ಮ ಯುವರಾಜರನ್ನ ಕಡಲಲ್ಲಿ ಮುಳುಗಡಿಸಿಬಿಟ್ಟಿದ್ದರಿಂದ ಈ ಥರ ಮಾತಾಡ್ತಾ ಇದೆಯಾ? ನಿಮ್ಗೆ ಹಾಗೆ ಇರೋ ಪಾದಕರುಗಳು ಇರೋದ್ರಿಂದಾನೇ ಬಿರುಗಾಳಿ ಬಂದು ಊರೆಲ್ಲ ಹಾಳಾಗ್ಬಿಡ್ತು ಅಂತ ಹೇಳಿದ ಗುಂಪಲ್ಲಿ ಒಬ್ಬನು. ಪಳುವೂರಿನ ಏನೋ ಮಾಡಿ ಹೇಳಿದೆ ಅಂತ ಹೇಳಿ ಅವನ್ನ ಹೊಡೆಯೋಕೋದ. ವೇಳಕಾರ ವೀರನ ಅವನ್ನ ತಡಿಸಿದ. ಆಮೇಲೆ ಗುಂಪಲ್ಲಿ ಕೈಗಳ ಕುಳಪ್ಪ ಎಲ್ಲ ಕೂಗು ಎಲ್ಲ ಎದ್ದಿತ್ತು. ಪಳುವೂರು ಬಲ್ಲಲ್ಗಳು வாழ்க ಅಂತ ಹೇಳಿ ಕೆಲವರು, ಮೂರು ಲೋಕ ಇರುವ ಸುಂದರ ಸೋಳ ಚಕ್ರವರ್ತಿ வாழ்க ಅಂತ ಕೆಲವರು, ಕೊಡಂಬಾಳೂರು ಬೇಲಾರ್ வாழ்க, ತಿರುಕೋವಲು ಮಳೆ வாழ்க ಅಂತ ಧ್ವನಿಗಳೆಲ್ಲ ಎದ್ದಿತ್ತು. ಅಂತಹ ಸಮಯದಲ್ಲಿ ಚಿಕ್ಕಪಳುವಟರೆಯರೇ ಕುದುರೆ ಮೇಲೆ ಆರೋಹಣ ಮಾಡಿಕೊಂಡು ಅಲ್ಲಿ ಬಂದು ಸೇರಿದರು. ಅವ್ರನ್ನ ನೋಡಿದ ತಕ್ಷಣ ಜಗಳ ನಿಂತಿತ್ತು. ಜನಗಳು ಎಲ್ಲ ಕಳೆದೋಗಿ ಕಡೆನೂ ಚೆದರಿ ಓಡಿದ್ರು. ವೇಳಕಾರ ಗುಂಪಿನಲ್ಲಿ ಒಬ್ಬರು ವೇಳಕಾರ ಗುಂಪಲ್ಲಿ ಒಬ್ಬನು ಮುಂದೆ ಹೋದರು. ಪಳುವೂರು ವೀರರುಗಳು ಕಾಲಂದಗರನ್ನು ಸುತ್ತಕೊಂಡು ನಡೆದಿದ್ದನ್ನು ತಿಳಿಸಿದರು. ಪೂಂಗುಳ್ಳಿನ ಆಳ್ವಾರ್ ಕಡೆಯನ್ನು ಬೀದಿ ಕೊನೆಯಲ್ಲಿ ಸರಿಸಿ ನಿಂತಿದ್ದರು. ಸುತ್ತಮುತ್ತ ನೋಡಿದರು. ನಮ್ಮ ಮಂದಾಗಿನಿಯನ್ನು ಕಾಣಲಿಲ್ಲ. ಅಯ್ಯೋ, ಇದೇನು ಈ ಥರ ಆಗ್ಬಿಡ್ತಲ್ಲ, ಈ ತಲೆನಗರಲ್ಲಿ ಅರಸಾಕ್ಷಿ ಚೆನ್ನಾಗಿದೆ, ಅತ್ತೆಯನ್ನು ಹೆಂಗೆ ಕಂಡುಹಿಡಿಯೋದು, ಏನಾದರೂ ಕೆಡುಕು ಆಗಿರುತ್ತೋ, ಯಾರನ್ನು ಹಿಡ್ಕೊಂಡು ಹೋಗಿರ್ತಾರೋ ಅಂತ ಹೇಳಿ ಪೂಂಗುಳ್ಳಿ ವಿಚಾರಪಟ್ಟಳು. ಕಾಲಂದಗ ಕಂಡರನ್ನು ಪಳುವೂರು ವೀರರುಗಳನ್ನು ಹೋದ್ಮೇಲೆ 4 ಕಡೆಯೂ ಹುಡುಕಿ ನೋಡಿದ್ರು. ಮಂದಾಗಿನಿಯನ್ನು ಕಾಣಲಿಲ್ಲ. ತಿರುಮಲೆ, ನಾನು ಇನ್ನೂ ಸ್ವಲ್ಪ ಹೊತ್ತು ಹುಡುಕಿ ನೋಡ್ತೀನಿ, ನೀನು ಬೇಗ ಹೋಗಿ ಮುಖ್ಯಮಂತ್ರಿ ಹತ್ರನೂ ಇಳೆಪ್ರಾಟಿ ಹತ್ರನೂ ಹೇಳು. ನಾವು ಇಬ್ಬರೂ ಸೇರಿ ಹುಡುಕಿದ್ರೆ ಸಾಲಲ್ಲ, ಮುಖ್ಯಮಂತ್ರಿ ಇನ್ನೂ ಇಳೆಪ್ರಾಟಿನೂ ಏನಾದ್ರು ಏರ್ಪಾಡು ಮಾಡ್ತಾರೆ ಅಂತ ಅಂದ. ಪೂಂಗುಳ್ಳಿ ಅದಕ್ಕೆ ಹೋಗೋಕ್ಕೆ ಯೋಚನೆ ಮಾಡಿದ್ಲು. ತಿರ್ಗಾಣ ಆಳ್ವಾರ್ ಕಡೆ, ನಾನು ಹೇಳೋದನ್ನು ಕೇಳು, ನಿಮ್ಮ ಅತ್ತೆಗೆ ಏನೂ ಆಗಿರಲ್ಲ. ಜನಗುಂಪಲ್ಲಿ ಯಾರೋ ಗೊತ್ತಿದ್ದ ಮನುಷ್ಯ ಒಬ್ಬನನ್ನು ನಿಮ್ಮ ಅತ್ತೆ ನೋಡಿದಾಳೆ. ಅವಳು ಒಂದೇ ದಿಕ್ಕನ್ನು ಗಮನವಾಗಿ ನೋಡಿದ್ದರಿಂದ ನಾನು ಊಗೆ ಮಾಡ್ತಾಯಿದ್ದೀನಿ. ಆದ್ದರಿಂದ ಗುಂಪಿಂದ
ಸೇರಿ ಬಂದಳು. ಇವಾಗಲೂ ಅವನ್ನ ಹಿಂಬಾಲಿಸ್ಕೊಂಡೇ ಹೋಗಿದ್ದಾಳೆ ಅಂತ ಅನಿಸುತ್ತೆ. ಹೇಗಾದ್ರೂ ಕಂಡು ಹಿಡಿದ್ಬೋದು. ನೀನು ಹೋಗಿ ಮುಖ್ಯಮಂತ್ರಿ ಹತ್ರ ಹೇಳು ಅಂತಂದ. ಪೂಂಗುಳ್ಳಿ ಮುಖ್ಯಮಂತ್ರಿನ ಅರಮನೆಗೆ ಬಂದು ಸೇರಿದ್ಳು. ಇದನ್ನೆಲ್ಲ ಕೇಳಿದ ಕುಂದವೈ ತುಂಬ ವಿಚಾರ ಕೊಂಡ್ಳು. ಅನಿರುದ್ಧರು ಅಷ್ಟೊಂದು ವಿಚಾರ ಕೊಂಡಿದ್ದ ಹಾಗೆ ಅನಿಸಲಿಲ್ಲ. ನೋಡಿದಿರಾ ಇವರನಿ ಕಲಗ ಪಿಚಾಚೆ ಈಗ ಯಾವಾಗ ಸಂತರ್ಪ ಸಿಕ್ಕತ್ತೆ ಅಂತ ಹೇಳಿ ಕಾಯ್ಕೊಂಡಿರೋದನ್ನು ತಿಳ್ಕೊಂಡ್ರ ಅರುಳ್ಮೊழிವರ್ಮ ಉಸಿರಿಂದ ಇದ್ದಾರೆ ಅಂತ ಗೊತ್ತಾಗ ಬೇಗನೆ ರಾಜ್ಯವೆಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಂತಂದರು. ನೀವು ಮುಖ್ಯಮಂತ್ರಿಯಾಗಿ ಇರೋ ತನಕ ಆ ಥರ ಏನೂ ಆಗಲ್ಲ. ಇವಾಗ ನಮ್ಮ ದೊಡ್ಡ ಅಮ್ಮನ ಬಗ್ಗೆ ಹೇಳಿ ನಾನು ಭಯ ಪಟ್ಟಿದ್ದ ಹಾಗೇ ಆಗಿಬಿಡುತ್ತೆ ಅನಿಸುತ್ತೆ. ಅವ್ರನ್ನ ಹೇಗೆ ಕಂಡುಹಿಡಿಯೋದು ಅಂತ ಕೇಳಿದ್ಲು. ಆ ವಿಚಾರ ನಿಮಗೆ ಬೇಡ. ಕೋಟೆ ಒಳಗೆ ಬಂದಿದ್ದರಿಂದ ನಾನು ಅರಿಯದೆ ಹೊರಗಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ಸರಿಯಾಗಿ ಏರ್ಪಾಡು ನಾನು ಮಾಡಿಬಿಡ್ತೀನಿ. ಹುಡುಕಕ್ಕನ್ನೇ ಏರ್ಪಾಡು ಮಾಡ್ತೀನಿ. ಇನ್ಮೇಲೆ ಚಕ್ರವರ್ತಿನೇ ನೋಡದೆ ಮಂದಾಕಿನಿ ದೇವಿ ಈ ಕಡೆಯಿಂದ ಬಿಟ್ಟು ಹೋಗೋದು ಇಲ್ಲ ಅಂತ ಅಂದರು. ಇಷ್ಟರಲ್ಲಿ 26ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 27. ಪೂಂಗುಳ್ಳಿ ಮಂದಾಕಿನಿ ದೇವಿಯನ್ನು ಬಿಟ್ಟು ಬೇರೆಯಾಗಿದ್ದ ಕಡೆ ಇವಾಗ ನಾವು ಆ ಹೆಣ್ಣನ್ನು ಫಾಲೋ ಮಾಡಿಕೊಂಡು ಹೋಗಬೇಕಾಗೋದು ಅವಶ್ಯಕತೆಯಾಗಿದೆ. ಅವಳು ಗುಂಪಲ್ಲಿನೂ ಅಲ್ಲಿ ನಡೆದಿದ್ದ ಗಲಾಟೆಯಲ್ಲೂ ಮರೆಯಾಗಿಬಿಟ್ಟ ಕಾರಣ ಬಗ್ಗೆ ಆಳ್ವಾರ್ ಕಡೆಯನ್ನು ಹೇಳಿದ್ದು ನಿಜಾನೇ. ವೇಳಕಾರ ಪಡೆ ಜೊತೆ ಫಾಲೋ ಮಾಡಿಕೊಂಡು ಕೋಟೆ ಒಳಗೆ ಪ್ರವೇಶ ಮಾಡಿದ ಗುಂಪಲ್ಲಿ ಮಂದಾಕಿನಿ ರವಿದಾಸನನ್ನು ಸಂಚಕಾರನನ್ನು ನೋಡಿಬಿಟ್ಲು. ಏನೇನೋ ಒಂದು ಪಾರ್ಟು ಕೊರತೆ ಇರೋರಿಗೆ ಬೇರೆ ಪಾರ್ಟೆಲ್ಲ ಚೆನ್ನಾಗೇ ಕೆಲಸ ಮಾಡೋದು ರಿಯಲ್ ಅಲ್ವಾ. ಮಂದಾಕಿನಿಗೇನೋ ಕಿವಿ ಕೇಳಲ್ಲ, ಬಾಯಿ ಮಾತಾಡಲ್ಲ. ಅಷ್ಟರಲ್ಲಿ ಅವಳಿಗೆ ಕಣ್ಣು ದೃಷ್ಟಿ ಮಾತ್ರ ತುಂಬ ಶಾರ್ಪಾಗಿತ್ತು. ಆಳ್ವಾರ್ ಕಡೆಯನ್ನು ಪೂಂಗುಳ್ಳಿನೂ ಮಂದಾಕಿನಿ ದೇವಿಯನ್ನೇ ಗಮನಿಸ್ಕೊಂಡು ಬಂದರು. ಆದರೆ ಅವ್ರುಗಳು ಕಣ್ಣಿಗೆ ಪಡದೇ ಇರುವ ರವಿದಾಸ ಮಂದಾಕಿನಿನ ನೋಟಕ್ಕೆ ಗುರಿಯಾದ. ಬರಬೇಕಾದ ಕಷ್ಟಗಳು ಒಳ್ಳೆಯದು ಎಲ್ಲ ಮುಂಚೆನೇ ತಿಳ್ಕೊಳ್ಳೋ ಶಕ್ತಿ ಇನ್ನೂ ಬುದ್ಧಿನೂ ಮಂದಾಕಿನಿಗಿತ್ತು. ಆದ್ದರಿಂದ ರವಿದಾಸ ಏನೋ ಒಂದು ಕೆಟ್ಟ ಕೆಲಸಕ್ಕಾಗೇನೆ ಇಲ್ಲಿ ಬಂದಿದ್ದಾನೆ ಅನ್ನೋದನ್ನು ಅವಳು ಅರ್ಥಕೊಂಡ್ಳು. ಮೊದಲೇ ಏಳನಾಡಿನಲ್ಲಿ ಅರುಳ್ಮೊழிವರ್ಮನನ್ನು ರವಿದಾಸನ ಕೊಲ್ಲಕ್ಕೆ ಟ್ರೈ ಮಾಡಿದ್ದನ್ನು ಅವಳಿಗೆ ಗೊತ್ತಿತ್ತಲ್ವ. ಆದ್ದರಿಂದ ಗುಂಪಿಂದ ಗುಂಪವಾಗಿ ತಂಜೆಯನ ಬೀದಿಗಳಲ್ಲಿ ಹೋದಾಗ ಅವಳು ದೃಷ್ಟಿ ಮಾತ್ರ ರವಿದಾಸನ ಬಿಟ್ಟು ಅಗಲ್ಲೇ ಇಲ್ಲ. ಕನ್ಫ್ಯೂಷನ್ ಉಚ್ಚದಲ್ಲಿ ಕೊನೆಯಲ್ಲಿ ಇದ್ದಿದ್ದ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಕುದುರೆ ಮೇಲೆ ಬಂದಿದ್ದ ಸಮಯದಲ್ಲಿ ಜನಗುಂಪು ಚಡಚಡ ಅಂತ ಬೇರೆ ಆಗಿದ್ದು ಹೋಗಿತ್ತಲ್ಲ. ಅಂಥ ಸಮಯದಲ್ಲಿ ರವಿದಾಸನ್ನು ಇನ್ನೊಂದು ಮನುಷ್ಯನು ಒಂದು ಸಂದಿನ ದಾರಿಯಲ್ಲಿ ಅರ್ಜೆಂಟಾಗಿ ತೂರಿ ಹೋಗೋದನ್ನು ಮಂದಾಕಿನಿ ನೋಡಿದಳು. ತಕ್ಷಣ ಅವ್ರು ಹೋಗಿದ್ದನ್ನೇ ಫಾಲೋ ಮಾಡಿಕೊಂಡು ಅವಳನ್ನು ಬೇಗವಾಗಿ ಹೋಗಿ ಅದೇ ಸಂದಿನಲ್ಲಿ ದಾರಿಯಿಂದ ಪ್ರವೇಶ ಮಾಡಿದ್ಲು. ಇದು ನಡೆದಿದ್ದ ಒಂದು ಘಟನೆ ಸಮಯದಲ್ಲಿ ಜನಗುಂಪಿನಿಂದ ಒದ್ದು ತಳ್ಳಿಯಾಗಿದ್ದ ತಿರುಮಲೆಯನ್ನು ಪೂಂಗುಳಿಯನ್ನು ಮಂದಾಕಿನಿಯನ್ನು ಗಮನಿಸೋಕ್ಕಾಗಲಿಲ್ಲ. ಆಮೇಲೆ ನೋಡಿದ್ರಲ್ಲಿ ಅವಳನ್ನ ಕಾಣಲಿಲ್ಲ. ಮಂದಾಕಿನಿ ಸಂದಲ್ಲಿ ದೂರಿ ಹೋದ್ಮೇಲೆ ಎರಡು ಸತಿ ತಿರುಗಿ ನೋಡಿದ್ಲು ತಿರುಮಲೆಯನ್ನು ಪೂಂಗುಳಿ ಬರ್ತಾರೋ ಅಂತ. ಅವ್ರುಗಳನ್ನ ಕಾಣಲಿಲ್ಲ. ಆದ್ರೂ ರವಿದಾಸನ್ನ ಫಾಲೋ ಮಾಡೋದೇ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ ಓದ್ಲು. ಇಂಥ ಚರಿತೆಯನ್ನೇ ಶುರುವಲ್ಲಿ ಹೊಂದಿದ್ದೇವನ್ನು ಕಾಲಾಂಧ ಕಂಡ ಆಳುಗಳಿಂದ ತಪ್ಪಿಸಿ ಹೋಗಿದ್ದ ದಾರಿಯಲ್ಲಿನೇ ರವಿದಾಸನ್ನು ಅವನು ಗೆಳೆಯನ್ನು ಹೋದರು. ರವಿದಾಸನ್ನ ಗೆಳೆಯನನ್ನು ಮುಂಚೆನೇ ನಾವು ಮೀಟ್ ಮಾಡಿದ್ವಿ. ತಿರುಪರಂಬಯ್ಯಂ ಪಳ್ಳಿಪಡೆ ಹತ್ರ ಮಧ್ಯರಾತ್ರಿಯಲ್ಲಿ ಸಂಚು ಗುಂಪಲ್ಲಿ ನಾವು ನೋಡಿದ್ದು ಸೋಮನ್ ಸಂಭವನ ಅನ್ನೋನೇ ಅವನು. ಅವರಿಬ್ಬರೂ ಅತಿವೇಗವಾಗಿ ಸಂದು ಪೊಂದುಗಳಲ್ಲೆಲ್ಲ ತೂರಿ ಹೋದರು. ಅಲ್ಲಲ್ಲಿ ಬಿದ್ದು ಇದ್ದಿದ್ದ ಮರದೆಲ್ಲನ ಏನು ಕೇರ್ ಮಾಡದೆ ದಾಟ್ಕೊಂಡು ಜಂಪ್ ಮಾಡ್ಕೊಂಡು ಹೋದರು. ಮಳೆ ನೀರು ಅಲ್ಲಿ ಒತ್ತಾಗಿದ್ದರಿಂದ ಬಂದಿದ್ದ ನೀರನ್ನು ಗಮನಿಸದೆ ಹಂಗೆ ಹೋದರು. ಇನ್ನೂ ಲೇಸಾಗಿ ಚಂದವಾಗಿ ಗಾಳಿ ಹೊಡಿತಾ ಇದ್ದಿದ್ದರಿಂದ ಮರ ಗಿಡಗಳೆಲ್ಲ ಅಲ್ದಾಡಿಕೊಂಡಿತ್ತು. ಕೆಳಗಳಿಂದ ಆವಾಗ ನೀರಿನ ಹನಿ ಸಲಸಲ ಅಂತ ಬಿತ್ತು. ತಮ್ಮನ್ನು ಯಾರು ಹಿಂಬಾಲಿಸ್ತಾರೆ ಅನ್ನೋ ಯೋಚನೆಯನ್ನು ಅವ್ರುಗಳಿಗೆ ಸ್ವಲ್ಪನೂ ಇಲ್ಲ. ಆದ್ದರಿಂದ ಅವ್ರುಗಳು ತಿರುಗಿನೇ ನೋಡೋದೆ ಫಾಸ್ಟಾಗಿ ಹೋದರು. ತಿರುಗಿ ನೋಡಿದ್ರೂ ಮಂದಾಕಿನಿ ದೇವಿನ ಅವ್ರುಗಳು ನೋಡೋಕ್ಕಾಗಲಿರಲಿಲ್ಲ. ಕೊನೆಯಲ್ಲಿ ಅವ್ರುಗಳದ್ದು ಫಾಸ್ಟಾದ ಪ್ರಯಾಣ ದೊಡ್ಡಪಳ್ಳಿಪೇಟೆ ಅರಮನೆ ತೋಟದಲ್ಲಿ ಹಿಂಬಾಗಿಲಲ್ಲಿ ಮದಿಲ ಹತ್ರ ಬಂದು ನಿಂತಿತ್ತು. ಬಿರುಗಾಳಿಯಿಂದ ಪುಟ ಸಮೇತ ಬಿದ್ದಿದ್ದ ಮರ ಒಂದು ಆ ಮದಿಲ ಮೇಲೇ ಬಿದ್ದು ಮುರಿದೋಗಿತ್ತು. ರವಿದಾಸನ್ನು ಸೋಮನ್ ಸಂಭವನ ಮರದ ಮೇಲೆ ಈಸಿಯಾಗಿ ಹತ್ತಿ ಮೊದಲನ್ನು ದಾಟ್ಕೊಂಡು ಆ ಕಡೆ ತೋಟದಲ್ಲಿ ದುಃಖಿದ್ರು. ಅವ್ರುಗಳು ಜಂಪ್ ಮಾಡೋದನ್ನು ನೋಡಿದ ಮಂದಾಕಿನಿ ದೇವಿನು ಸ್ವಲ್ಪ ಹೊತ್ತಿಗಲ್ಲ ಅದೇ ಮರಗಳ ಮೇಲೆ ಏರಿ ಆ ಕಡೆ ಇದ್ದ ತೋಟದಲ್ಲಿ ಇಳಿದಳು. ರವಿದಾಸನು ಸೋಮನ್ ಸಂಭವನನ್ನು ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ಬಿಟ್ಟು ದೊಡ್ಡಪಳ್ಳಿಪೇಟೆಯ ಅರಮನೆಯನ್ನು ಬಂದು ಸೇರಿದ. ದೊಡ್ಡಪಳ್ಳಿಪೇಟೆಯ ಪಲವು ಚಿಕ್ಕರಾಣಿನೂ ಇಲ್ಲದೆ ಇರೋದ್ರಿಂದ
ಅರಮನೆ ಶೂನ್ಯವಾಗಿ ಕಾಣಿಸಿಕೊಂಡಿತ್ತು. ಆದ್ರೂ ಹೆಣ್ಣುಮಕ್ಕಳನ್ನ ಮಾತಿನ ಧ್ವನಿ ಮಾತ್ರ ಕೇಳ್ತಾ ಇತ್ತು. ಒಂದು ಸತಿ 2 ಕೆಲಸದ ಹುಡುಗಿಯರು ಆ ಮಾಳಿಗೆಯನ್ನು ಹಿಂದೆ ಇರುವ ಜಾಗಕ್ಕೆ ಬಂದರು. ತೋಟದಲ್ಲಿ ಮರಗಳೆಲ್ಲ ಮುರಿದು ಬಿದ್ದಿರೋದನ್ನು ನೋಡಿದ್ರು. ಆಹಾ, ಹನುಮಾನು ಇದು ಅಳಿಸಿದ್ದ ಅಶೋಕವನ ತಲ ಇಲ್ವಾ ಇದೇ ಇದು ಅಂತ ಹೇಳಿದ್ಲು ಒಬ್ಳು. ನಮ್ಮ ಸೀತಾದೇವಿ ಮಾತ್ರ ಇಲ್ಲಿ ಇಂಥ ಸಮಯದಲ್ಲಿ ಇದ್ದಿದ್ರೆ ತುಂಬ ಮನವೇದನೆ ಪಟ್ಟಿರ್ತಾಳೆ ಅಂತ ಹೇಳಿದ್ಲು ಇನ್ನೊಬ್ಬಳು. ಸ್ವಲ್ಪ ಹೊತ್ತು ಈ ಥರ ಮಾತಾಡ್ಕೊಂಡು ಇದ್ದುಬಿಟ್ಟು ಅವ್ರುಗಳು ತಿರ್ಗಾ ಒಳಗೆ ಹೋಗೋ ಸಮಯದಲ್ಲಿ ರವಿದಾಸ ಬಾಯನ್ನು ಚೆನ್ನಾಗಿ ಕೂಸಿ ಇಟ್ಕೊಂಡು ಗೂಬೆಯ ಥರ ಧ್ವನಿ ಮಾಡಿದ. ದಾದಿ ಹೆಣ್ಣುಗಳು ಇಬ್ಬರೂ ತಿರುಗಿ ನೋಡಿದ್ರು. ರವಿದಾಸ ಚೆನ್ನಾಗಿ ಮರೆಯಾಗ್ಬಿಟ್ಟ. ದಾದಿಗಳಲ್ಲಿ ಒಬ್ಳಿ ನೋಡೆ ಹಗಲಲ್ಲಿ ಈ ಗೂಬೆ ಕೂಗ್ತಾ ಇದೆಯಲ್ಲ, ನಿನ್ನೆ ಹೊಡೆದಿದ್ದ ಬಿರುಗಾಳಿಯಲ್ಲಿ ಆ ಗೂಬೆಗೆ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆ ಅನಿಸುತ್ತೆ. ಇನ್ನೊಂದಳು ಏನೂ ಹೇಳಲಿಲ್ಲ. ಸ್ವಲ್ಪ ಹೊತ್ತಿಗೆಲ್ಲ ಮಾತೆ ಏನು ಹೇಳದೆ ಹೋಗಿದ್ದವಳು ತಿರ್ಗಾ ಬಂದಳು. ಪಳೂರ ಅರಮನೆಗೂ ಪೊಕ್ಕಿಷ ನೆಲೆವರೆಗೂ ಮಧ್ಯದಲ್ಲಿದ್ದ ವಸಂತ ಮಂಟಪಕ್ಕೆ ಬಂದು ಸೇರಿದ್ಲು. ಈ ಮಂಟಪದಲ್ಲಿ ತಾನೇ ವಂದಿತೇವನ್ ಪಳೂರು ರಾಣಿಯನ್ನು ಮೀಟ್ ಮಾಡಿದ್ದಾನೆ ಅನ್ನೋದು ವೀಕ್ಷಕರಿಗೆ ನೆನಪಿರ್ಬೋದು. ಅಲ್ಲಿ ಬಂದು ನಿಂತು ಆ ಚೇಡಿ ಹಣ್ಣು ತೋಟವನ್ನು ಶಾರ್ಪಾಗಿ ನೋಡಿದಳು. ತಿರ್ಗಾನು ಗುಬೆಯ ಧ್ವನಿ ಕೇಳಿತು. ಧ್ವನಿ ಒಂದು ಜಾಗ ನೋಡಿ ಆ ಹೆಣ್ಣು ನಡ್ಕೊಂಡು ಬಂದಳು. ಮರದ ಮರೆಯಿಂದ ರವಿದಾಸನ ಮುಂದೆ ಬಂದ. ಗಾಂಧಶಕ್ತಿ ಕೊಂಡ ತನ್ನ ಕಣ್ಣುಗಳಿಂದ ಅವಳನ್ನು ಹಂಗೇ ನೋಡ್ದ. ಮಧುರವಾದಿ, ಬಂದ್ಬಿಟ್ಟಿಯಾ? ಚಿಕ್ಕರಾಣಿ ಕೂಡ ಇಲ್ಲಿ ಇಲ್ವಲ್ಲ, ಯಾತಕ್ಕೋಸ್ಕರ ಬಂದೆ ಅಂತ ಕೇಳಿದ. ಎಣ್ಣೆ ಚಿಕ್ಕರಾಣಿ ಕಳಿಸ್ತಾನೆ ಬಂದಿದ್ದೀನಿ ಅಂತ ಅಂದ ರವಿದಾಸ. ಹೋದ ಜಾಗದಲ್ಲೂ ರಾಣಿಯನ್ನು ನೀನು ಬಿಡಲಿಲ್ವಾ? ಇಲ್ಲಿ ಯಾತಕ್ಕೋಸ್ಕರ ಬಂದೆ? ಯಾರಿಗಾದ್ರೂ ಗೊತ್ತಿದ್ರೆ ಏನು ಮುಳುಗಿಬಿಡುತ್ತೆ. ಆ ಥರ ಹೇಳಬೇಡ. ಚಿಕ್ಕಬಳ್ಳಾಪುರ ನಮ್ಮ ಹೆಸರಲ್ಲಿ ಸಂದೇಹ ಹಾಕೊಂಡಿದ್ದಾರೆ. ನನ್ನನ್ನು ಕರೆಸಿ ಒಂದು ದಿವಸ ತುಂಬ ಜೋರಾಗಿ ಎಚ್ಚರಿಸಿದರು. ತಿರ್ಗಾನು ಮಂತ್ರವಾದಿ ಬಂದರೆ ತಮ್ಮ ಹತ್ರ ಕರ್ಕೊಂಬರ್ಬೇಕು, ಹೇಳಬೇಕು ಅಂತ ಹೇಳಿ ಆಜ್ಞೆ ಮಾಡಿದ್ದಾರೆ. ಅವನು ಕೆಟ್ಟಿದ್ದಾನೆ, ಹೋಗು. ಅವ್ರುಗಳ ಕಾಲವೆಲ್ಲ ಹತ್ರ ಬಂದುಬಿಡ್ತು. ನೀನೇನು ವಿಚಾರ ಪಡಬೇಡ. ನೆಲವರೆಯ ಚಾವಿ ನನಗೆ ಬೇಕು, ಬೇಗ ತೊಗೊಂಬಂದ್ಬಿಡು ಅಂತಂದ ರವಿದಾಸ. ಅಯ್ಯಯ್ಯೋ, ನಾನು ಹಂಗೆ ಮಾಡಲ್ಲ ಅಂತ. ಇದೋ ನೋಡು ನಿಮ್ಮ ಯಜಮಾನಿನ ಉಂಗುರ ಅಂತ ಹೇಳಿ ರವಿದಾಸನ ಚಿಕ್ಕರಾಣಿನ ಉಂಗುರವನ್ನು ತೋರಿಸಿದ್ದಾನೆ. ನೀ ಇದನ್ನು ಎಲ್ಲಿಂದ ಕತ್ಕೊಂಬಂದೀಯೋ ಯಾರಿಗೆ ಗೊತ್ತಿತ್ತು? ಅಯ್ಯೋ ಪಾಪಿ, ನನ್ನನ್ನು ಕಳ್ಳ ಅಂತೀಯ? ಚಿಕ್ಕರಾಣಿಯೇ ನನ್ನನ್ನು ಕಂಡು ನಡುನಡುಗವನ್ನು ನೋಡಿಬಿಟ್ಟು ನಾ ಈ ಥರ ಹೇಳ್ತಾ ಇದೆಯಾ? ನೋಡು, ಇವತ್ತು ರಾತ್ರಿಯೇ 9 ಪಿಶಾಚಗಳು ಬಂದು ನಿನ್ನ ಉಸಿರಿಂದ ಮಸಾನಕ್ಕೆ ಎತ್ಕೊಂಡು ಹೋಗಿ. ಅಯ್ಯೋ ಬೇಡ, ನಿನ್ನ ಪಿಶಾಚಗಳೆಲ್ಲ ನಿನ್ನ ಹತ್ರನೇ ಇರಲಿ, ನನಗೇನು ಬಂತು? ಚಿಕ್ಕರಾಣಿನ ಉಂಗುರವನ್ನು ತೋರಿಸಿದ್ದರಿಂದ ನೀನು ಕೇಳಿದ್ದನ್ನು ತೊಗೊಂಬಂದು ಕೊಡ್ತೀನಿ. ಆದರೆ ಅರ್ಜೆಂಟ್ ಪಡಬೇಡ. ತೋಟ ಎಲ್ಲ ಹಾಳಾಗಿ ಹೋಗಿರೋದನ್ನು ನೋಡೋಕ್ಕೆ ಆವಾಗವಾಗ ಹೆಣ್ಮಕ್ಳು ಇಲ್ಲಿ ಬರ್ತಾರೆ. ಎಲ್ಲರೂ ಊಟ ಮಾಡೋ ಸಮಯದಲ್ಲಿ ನಾನು ನಿನ್ನ ಹತ್ರ ಚಾವಿಯನ್ನು ತೊಗೊಂಬಂದು ಕೊಡ್ತೀನಿ, ಅಷ್ಟು ತನಕ ಸುಮ್ಮನೆ ಇರು ಅಂತ. ಆಗಲಿ, ನನಗೂ ಸ್ವಲ್ಪ ಊಟ ತೊಗೊಂಬ. ನಾನು ಊಟ ಮಾಡಿ 2 ದಿವಸ ಆಯಿತು, ತುಂಬ ಜಾಸ್ತಿ ತೊಗೊಂಬ ಅಂತ ಅಂದ ರವಿದಾಸ. ದಾದಿ ಹೆಣ್ಣು ಹೋದ್ಮೇಲೆ ರವಿದಾಸನ ಸಾಮಾನು ಬಿದ್ದಿದ್ದ ಮರ ಒಂದು ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರುಗಳು ಅರಿಯದೆ ಹಾಗೆ ಬಂದಾಗ ನೀನು ಸ್ವಲ್ಪ ದೂರದಲ್ಲಿ ಮರೆಯಾದ ಜಾಗದಲ್ಲಿ ಕೂತ್ಕೊಂಡಿದ್ದಳು. ರವಿದಾಸನ್ನು ಆ ದಾದಿ ಹೆಣ್ಣನ್ನು ಮಾತಾಡಿದ್ದು ಏನೋ ಅವಳಿಗೆ ಅರ್ಥ ಆಗಲಿದ್ದೆ ಇದ್ರೂ ಏನೋ ನಡೆಯುತ್ತೆ ಅಂತ ಹೇಳಿ ಊಗೆ ಮಾಡಿಕೊಂಡ್ಳು. ಸ್ವಲ್ಪ ಹೊತ್ತಿಗೆಲ್ಲ ಆದಮೇಲೆ ಆ ದಾದಿ ಹೆಣ್ಣು ತಿರ್ಗಾ ಬಂದಳು. ರವಿದಾಸನ ಎದ್ದು ಮುಂದೆ ಹೋದ. ಅವಳು ತಗೊಂಬಂದಿದ್ದಿರ ಊಟದ ಗಂಟನ್ನು ಚಾವಿನನ್ನು ಇಸ್ಕೊಂಡ. ಆಮೇಲೆ ವಸಂತ ಮಂಟಪ ಹತ್ರ ಹೋಗಿ ಅಲ್ಲಿ ಇದ್ದಿದ್ದ ಪೊಕ್ಕಿಷ ನೆಲೆವರೆಗೆ ಹತ್ರ ನಡೆಯೋ ಜಾಗದಲ್ಲಿ ಇಬ್ಬರು ಹೋದರು. ಒಂದು ಚಾವಿ, 2 ಚಾವಿ, 3ನೇ ಚಾವಿನ ಹಾಕಿ ತಿರುಗಿಸಿದ ಮೇಲೆ ಬೀಗ ತಗೊಂಡಿತ್ತು. ನೆಲವರೆ ಒಳಗಡೆ ಒಂದೇ ಕತ್ತಲೆಯಾಗಿತ್ತು. ರವಿದಾಸನ್ನು ದಾತಿ ಹೆಣ್ಣನ್ನು ನೋಡಿಬಿಟ್ಟು, ಅಡಾಡ, ಒಂದು ಮರ್ತು ಬಿಟ್ಟಿದ್ದೀನಲ್ಲ, ಈ ಕತ್ಲೆಯಲ್ಲಿ ದೀಪ ಇಲ್ಲದೆ ಹೆಂಗೆ ಹೋಗೋದು? ಒಂದು ದೀಪನಾದರೂ ದೀವತಿ ಆದರೂ ತೊಗೊಂಬ ಅಂತ ಅಂದ. ಹಗಲಲ್ಲಿ ದೀಪನ ಹೆಂಗೆ ತೊಗೊಂಬರೋಕ್ಕಾಗತ್ತೆ? ಯಾರಾದರೂ ನೋಡಿದ್ರೆ ಅನುಮಾನ ಪಟ್ಟರೆ? ಅದು ನಂಗೆ ಗೊತ್ತಿಲ್ಲ. ನಿನ್ಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅಂತ ನಾನು ಹೇಳ್ತೀಯ? ನಾನು ನಂಬೋದಿಲ್ಲ. ದೀವಟಿ ಆದರೂ ದೀಪನಾದರೂ ತೊಗೊಂಬಂದಿಲ್ಲ ಅಂದರೆ ಇವತ್ತು ರಾತ್ರಿ 12 ಕೊಳ್ಳಿವಾಯಿ ಪಿಶಾಚುಗಳನ್ನು ಕಳಿಸಿ, ಅಯ್ಯಯ್ಯೋ ಸುಮ್ಮನೆ ಇರು, ಹೇಗಾದರೂ ಕೊಂಡು ಬಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋದ್ಲು ಆ ದಾದಿ ಹುಡುಗಿ. ಅಷ್ಟರಲ್ಲಿ ನಾನು ಊಟ ಮಾಡಿಬಿಟ್ಟು ಬಂದುಬಿಡ್ತೀನಿ ಅಂತ ಅಂದ ರವಿದಾಸ. ಆ ಹುಡುಗಿ ಒಳಗೆ ಹೋದ್ಮೇಲೆ, ಅರಮನೆಯನ್ನು ನೋಡಿ ಹೋದ್ಮೇಲೆ ರವಿದಾಸನ್ನು ಗಂಟು ಮೂಟೆ ಜೊತೆ ತೋಟದಲ್ಲಿ ಪ್ರವೇಶ ಮಾಡಿದ. ಸೋಮನ ಹತ್ರ ಬಂದ. ಅವನ ಹತ್ರ ಮೂಟೆಯನ್ನು ಕೊಟ್ಟು, ಒಂದು ವೇಳೆ 2-3 ದಿವಸ ಈ ನೆಲವರೆಯಲ್ಲೇ ಇರೋ ಹಾಗೆ ಆಗ್ಬೋದು, ಸರಿಯಾದ ಸಂದರ್ಭ ಸಿಗಬೇಕಲ್ವ, ಆದ್ದರಿಂದ ಈ ಊಟದ ಇದನ್ನು ಇಟ್ಕೋ, ವೇಲನ್ನು ಎತ್ಕೊಂಡು
ನನ್ನ ಜೊತೆ ಶಬ್ದ ಇಲ್ಲದೆ ಬಾ. ಆ ಹೆಣ್ಣು ದೀವಟಿ ತೊಗೊಂಬರಕ್ಕೆ ಹೋಗಿದ್ದಾಳೆ, ಅಷ್ಟರಲ್ಲಿ ನೀನು ನೆಲವರೆ ಒಳಗೆ ಹೋಗ್ಬಿಡ್ಬೇಕು ಅಂತ ಹೇಳಿದ್ದಾನೆ. ಇಬ್ಬರೂ ಬೇಗ ಹೋದರು. ಬಂದಾಗ ನೀನು ಅವ್ರಿಗೂ ಗೊತ್ತಿಲ್ಲದೆ ಅವ್ಗಳನ್ನ ಫಾಲೋ ಮಾಡ್ಕೊಂಡು ಹೋದ್ಲು. ಇಷ್ಟರಲ್ಲಿ 27ನೇ ಸಂಚಿಕೆ ಮುಗೀತು.